ಹಾಗೆಯೇ ಈ 8 ದಿನಗಳವರೆಗೆ ನಮ್ಮನ್ನೆಲ್ಲ ಸಂಗೀತದ ಲೋಕದಲ್ಲಿ ತೇಲುವಂತೆ ಮಾಡಿರ್ತಕ್ಕಂಥ ಶ್ರೇಷ್ಠ ಸಂಗೀತಗಾರರಾಗಿರ್ತಕ್ಕಂಥ ಶರಣಬಸವ ಕುಮಾರಸ್ವಾಮಿ ಹಿರೇಮಠರವರು ಹಾಗೂ ಅವರಿಗೆ ತಬಲಾ ಸಾಥ್ ನೀಡಿದ ಪಂಚಾಕ್ಷರಿ ಹುಗಾರ್ ಅವರ ಈಗ ಮಹಾತ್ಮರ ಜೀವನ ದರ್ಶನ ಪ್ರವಚನದ ಮಂಗಲದ ನುಡಿಯನ್ನು ಈ ನಾಡು ಕಂಡ ಶ್ರೇಷ್ಠ ಅನುಭಾವಿಗಳಾಗಿರ್ತಕ್ಕಂತಹ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮಿಗಳು ಅವರನ್ನು ನಮ್ಮ ಶ್ರೀಮಠದ ಪರವಾಗಿ ಹಾಗೂ ಎಲ್ಲ ಭಕ್ತವೃಂದದ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಸಂಗೀತವನ್ನು ಉಣಬಡಿಸಿರ್ತಕ್ಕಂಥ ಶ್ರೀ ಶರಣಬಸವ ಸ್ವಾಮಿಯವರನ್ನು ಸಹಿತ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ತಬಲಾ ಸಾಥ್ ನೀಡುತ್ತಿರುವ ಪಂಚಾಕ್ಷರಿ ಹುಗಾರ್ ಅವರನ್ನು ಸಹಿತ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಇಂದಿನ ತುಲಾಭಾರ ಸೇವೆಯನ್ನು ಗೈಯಲು ಆಗಮಿಸಿರ್ತಕ್ಕಂಥ ಬಳಗಾನೂರಿನ ನಿವಾಸಿ ಆಗಿರ್ತಕ್ಕಂಥ ಮರಿಯಪ್ಪ ಮೇಗಲ್ಮನಿ ಇವರ ಮಗಳಾದ ಶ್ರೀಮತಿ ಸುಧಾ ಸಂತೋಷ್ ಕುಮಾರ್ ಕಟ್ಟಿಮನಿ ಈ ದಂಪತಿಗಳನ್ನು ಸಹಿತ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಮಹಾಂತೇಶ್ ಇಟಗಿ ಸಾಕಿನ ಕವಲೂರು ಹಾಗೂ ಕುಟುಂಬ ವರ್ಗ ಇವರನ್ನು ಸಹಿತ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ದಿವಂಗತ್ ಮಂಜುನಾಥ್ ನಾಗಪ್ಪ ಕಾಮತ್ ಸಾಕಿನ ಮುಂಡಗೋಡ್ ಇವರ ಸ್ಮರಣಾರ್ಥ ಇವರ ಮಗನಾದ ಸಚಿನ್ ಮಂಜುನಾಥ್ ಕಾಮತ್ ಈ ಕುಟುಂಬ ವರ್ಗದವರು ಸಹಿತ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಶ್ರೀ ವಸಂತಗೌಡ ಪೊಲೀಸ್ ಪಾಟೀಲ್ ಕುಟುಂಬ ವರ್ಗ, ಶರಣಪ್ಪಗೌಡ, ನವೀನ್ ಗೌಡ, ಶ್ರೀಮತಿ ನಂದಿನಿ ಬೀಜದಾರ್ ಲಂಡನ್, ಶ್ರೀಮತಿ ನಿಯೋಜಿತ್ ಮುಂಡೇಡ್ ಸಾಕಿನ ಗದಗ್ ಇವರನ್ನು ಸಹಿತ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶರಣ ಸದ್ಭಕ್ತರನ್ನು ಹಾಗೂ ಇಂದು ಭರತನಾಟ್ಯ ಮಾಡಲು ಆಗಮಿಸಿರ್ತಕ್ಕಂಥ ಸಮೀಕ್ಷಾ ಕಳಕಣ್ಣವರ್ ಹಾಗೆ ನಿಮಿಷಾಂಬ ಜ್ಯೋತಿಶ್ರೀ ನಾಟ್ಯ ಅಕಾಡೆಮಿ ಗಜೇಂದ್ರಗಡ ಗದಗ್ ತಂಡದವರು ಸಹಿತ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಎಲ್ಲ ಸಕಲ ಸದ್ಭಕ್ತರನ್ನು ಸಹಿತ ಶ್ರೀಮಠದ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ಮಹಾತ್ಮರ ಜೀವನ ದರ್ಶನ ಪ್ರವಚನದ ಮಂಗಲದ ನುಡಿಯನ್ನು ಈ ನಾಡು ಕಂಡ ಶ್ರೇಷ್ಠ ವಾಗ್ಮಿಗಳಾಗಿರ್ತಕ್ಕಂಥ ಪ್ರವಚನ ಪಟುಗಳಾಗಿರ್ತಕ್ಕಂಥ ಪೂಜ್ಯ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು ತಮ್ಮ ಪ್ರವಚನವನ್ನು ಆರಂಭಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಅಣ್ಣ ಬಸವಣ್ಣನನ್ನು ಸ್ಮರಿಸಿ ಕಲ್ಲು ಕಂಟೆ ದೇವರೆಂದು ಪೂಜಿಸುವ ಭಕ್ತರಿಗೆ ಮಾತನಾಡುವ ದೇವರನ್ನು ಸೃಷ್ಟಿ ಮಾಡಿ ನೀಡಿರುವಂಥ ಹಾನ್ಗಲ್ಲದ ಗುರುಕುಮಾರ ಶಿವಯೋಗಿಯನ್ನು ಸ್ಮರಿಸಿ ಕನ್ನಡ ನಾಡು ಕಂಡ ಅಪರೂಪದ ಘನಯೋಗಿಗಳು, ಪಂಚಪರುಷಗಳನ್ನು ಸಿದ್ಧಿ ಮಾಡಿಕೊಂಡಿರುವಂಥ ಸಿದ್ಧಿಯೋಗಿಗಳು, ಚಿಕೇನ್ಕೊಪ್ಪ, ಬಳಗಾನೂರ ಸುತ್ತಮುತ್ತಲಿನ ಎಲ್ಲ ಸಮಸ್ತ ಸದ್ಭಕ್ತರಿಗೆ ಆರಾಧ್ಯ ದೇವರು. ಕಾಮಿಸಿದವರಿಗೆ ಕಾಮಧೇನು, ಕಲ್ಪಿಸಿದವರಿಗೆ ಕಲ್ಪವೃಕ್ಷ, ಚಿಂತಿಸಿದವರಿಗೆ ಚಿಂತಾಮಣಿಯಾಗಿ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸಿರುವಂಥ ಲಿಂಗೈಕ್ಯ ಚನ್ನವೀರ ಶರಣರ ಕರ್ತೃಗದ್ದುಗೆಗೆ ಹಣೆ ಮಾಡಿದರು. ಸರಳ ಹೃದಯದ ಸಜ್ಜನಿಕೆಯ ಸ್ವಭಾವದವರು, ಮಾತೃಸ್ವರೂಪಿಗಳು.
ಗುರು ತತ್ವವನ್ನು ಮೈಗೂಡಿಸಿಕೊಂಡು ಸುತ್ತಮುತ್ತಲಿನ ಸಮಸ್ತ ಸದ್ಭಕ್ತರಿಗೆ ಅಷ್ಟಾವರಣ ಪಂಚ ಆಚಾರಗಳ ಬಗ್ಗೆ, ಷಟಸ್ಥಲಗಳ ಬಗ್ಗೆ, ನಮ್ಮ ಧರ್ಮದ ತಿರುಳನ್ನು ತಿಳಿಸ್ತಾ ಭಕ್ತರನ್ನು ಉದ್ಧಾರ ಮಾಡುವುದಕ್ಕಾಗಿ ಸಮಾಜದ ದೀಕ್ಷೆಯನ್ನು ತೊಟ್ಟುಕೊಂಡಿರುವಂಥವರು ಶ್ರೀಮಠದ ಪೀಠಾಧಿಪತಿಗಳು, ಎಲ್ಲ ಭಕ್ತರ ಹೃದಯ ಗದ್ದಿಗೆಯಲ್ಲಿ ವಾಸವಾಗಿರುವಂಥ ಪೂಜ್ಯ ಶ್ರೀ ಶಾಂತವೀರ ಶರಣರ ಪಾದಪದ್ಮಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ, ನಾದ ನಿನಾದ ಸುನಾದಗಳ ಮುಖಾಂತರ ಸಂಗೀತದ ಸುದೇನ ಉಣಬಡಿಸ್ತಾ ಇರುವಂಥ ನಮ್ಮ ಕಲಾಬಳಗಕ್ಕೂ ಶರಣೆಂದು ಈ ಪ್ರವಚನವನ್ನು ಆಲಿಸಿ ನಾವೆಲ್ಲರೂ ಪಾವನರಾಗಬೇಕನ್ನುವಂಥ ಹಂಬಲವನ್ನು ಇಟ್ಕೊಂಡು ಬಂದಿರುವಂಥ ಬಳಗಾನೂರದ, ಚಿಕ್ಕೇನಕೊಪ್ಪದ, ಸುತ್ತಮುತ್ತಲಿನ ಹಳ್ಳಿಯ ಸಮಸ್ತ ಸದ್ಭಕ್ತರ ಅಂತರಂಗದಲ್ಲಿರುವಂಥ ಚಿಜ್ಜೊತಿಗೆ ಶರಣು ಶರಣಾರ್ಥಿ. ಶರಣರ ತುಲಾಭರ ಸೇವೆಯನ್ನು ಕೈಗೊಂಡಿರುವಂಥ ಎಲ್ಲ ಸದ್ಭಕ್ತರಿಗೆ ಶರಣುಗಳನ್ನು ಹೇಳ್ತಾ, ಮುದ್ದು ವಿದ್ಯಾರ್ಥಿಗಳೇ, ಶಿಕ್ಷಣ ಸಂಸ್ಥೆ ಎಲ್ಲ ಬೋಧಕರೇ, ಜೊತೆಗೆ ಅಂತರ್ಜಾಲದಲ್ಲಿ ಶ್ರೀಮಠದ ಕಾರ್ಯಕ್ರಮವನ್ನು ಪ್ರಸಾರಗೊಳಿಸ್ತಾ ಇರುವಂಥ ಎಲ್ಲ ಸಿಬ್ಬಂದಿ ವರ್ಗದವರೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಮಹಾತ್ಮರ ಜೀವನ ದರ್ಶನ ಇಂದು ಮಂಗಲಗೊಳ್ಳುತ್ತದೆ. ಮಹಾತ್ಮರ ಜೀವನ ದರ್ಶನದ ಮಂಗಲದ ವೇದಿಕೆಯಲ್ಲಿ ತಾವೆಲ್ಲ ಆಸೀನರಾಗಿದ್ದೀರಿ. ಈ ಮಂಗಲದ ವೇದಿಕೆಗೆ ದಯಮಾಡಿಸ್ತಾ ಇರುವಂಥ ರಬಕವಿಯ ಪರಮ ಪೂಜ್ಯರ, ಅಣದುರ್ಗದ ಪರಮ ಪೂಜ್ಯರ, ಹಿರೇಹಡಗಲಿಯ ಪರಮ ಪೂಜ್ಯರ ಪಾದಪದ್ಮಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ, 8 ದಿನಗಳ ಪರ್ಯಂತರ ಸಾಗಿಕೊಂಡು ಬಂದಿರುವಂಥ ಮಹಾತ್ಮರ ಜೀವನ ದರ್ಶನ ಇಂದು ಕೊನೆಗೊಳ್ತಾ ಇದೆ. ಮಹಾತ್ಮರು ಅಂದರೆ ಜಗತ್ತಿಗೆ ಒಳಿತನ್ನ ಬಯಸುವಂತ ತತ್ವವನ್ನು ಒಳಗೊಂಡಿರುವಂಥವು. ನೊಂದು ಬಂದಿರುವಂತ ಭಕ್ತನಿಗೆ ಸಾಂತ್ವನದ ನುಡಿಗಳನ್ನು ಹೇಳುವಂತ ಗುಣವುಳ್ಳವರು. ಇಂಥ ವ್ಯವಸ್ಥೆಯನ್ನ ಹೊಂದಿಕೊಂಡು ಜಗತ್ತಿಗೆ ಬೆಳಕನ್ನ ನೀಡಿರುವಂಥವರು ನಮ್ಮ 12ನೇ ಶತಮಾನದ ಮಹಾತ್ಮರು, ಅನುಭಾವಿಗಳು. ಇಂಥ ಮಹಾತ್ಮರ ಜೀವನ ದರ್ಶನ ನಾವೆಲ್ಲ ಮಾಡಿಕೊಳ್ತಾ ಬಂದಿದ್ದೇವೆ. ಇಂದು ಮೇದಾರ ಕೇತಯ್ಯನ ಸಂಕ್ಷಿಪ್ತ ಜೀವನ ದರ್ಶನವನ್ನು ನಾವು ಮಾಡಿಕೊಂಡು ಬಿಡೋಣ. ಉಳುವಿಯ ಸಮೀಪದಲ್ಲಿರುವಂತ ಬೇಲೂರು ಅನ್ನುವಂತ ಚಿಕ್ಕದಾಗಿರುವಂತ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಕೇತಯ್ಯನವರು ಅಂತ ಆಗಿ ಹೋಗ್ತಾರೆ, ಮೇದಾರ ಕೇತಯ್ಯನವರು. ಶರಣರ ಸಿದ್ಧಾಂತಗಳು ಏನು ಅಂದ್ರೆ, ಪ್ರತಿನಿತ್ಯ ಏಳೋದು, ಲಿಂಗಾರ್ಚನೆಯನ್ನು ಮಾಡಿಕೊಳ್ಳೋದು, ಕಾಯಕಕ್ಕೆ ಮುಖ ಮಾಡೋದು, ಕಾಯಕದಿಂದ ಬಂದಿರುವಂತ ಸಂಪತ್ತನ್ನ ಜಂಗಮರಿಗೆ ಆರಾಧನೆ ಮಾಡೋದು, ಅದರೊಂದಿಗೆ ಬಿಡುವು ಸಿಕ್ಕಾಗಲೆಲ್ಲ ಅನುಭವ. ಮಹಾತ್ಮರ ಸಂಘದಲ್ಲಿ ಇದ್ದುಕೊಂಡು ಅನುಭವದ ನುಡಿಗಳನ್ನ ಕೇಳೋದು, ಹೇಳೋದು, ಇದು ನಿತ್ಯ ನೇಮವಾಗಿತ್ತು. ಹೀಗೆ ಇರಬೇಕಾದ್ರೆ ಕಲ್ಯಾಣದ ಶರಣರ
ವಿಚಾರಗಳನ್ನ ತಿಳ್ಕೊಂಡಿರುವಂತ ಮೇದಾರ ಕೇತಯ್ಯನವರು ಸಹಿತ ಬೇಲೂರಿನಲ್ಲಿರುವಾಗಲೇ ಕಾಯಕವನ್ನ ಮಾಡ್ತಾ 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 ದಿನಗಳನ್ನ ಕಳೀತಿರ್ತಾರೆ. ಅವರ ಕಾಯಕ ಏನಾಗಿತ್ತು ಅಂದ್ರೆ ಭಗವಂತನೂ ಸಹಿತ ಮೆಚ್ಚುವಂತ ಕಾಯಕ ಅವ್ರದ್ದಾಗಿತ್ತು. ನಮ್ಮ ನಿಮ್ಮೆಲ್ಲರ ಕಾಯಕ ಬೇರೆ, ಶರಣರ ಕಾಯಕನೇ ಬೇರೆ. ನಾವೆಲ್ಲ ಕಾಯಕವನ್ನ ಮಾಡಿದೀವಿ ಅಂದ್ರೆ ಅದಕ್ಕೆ ಕೂಲಿಯನ್ನ ತೆಗೆದುಕೊಳ್ತೇವೆ. ಕೆಲಸ ಮಾಡಿದ್ರೆ ಕೂಲಿ ತಗೊಳ್ತೇವೆ. ಶರಣರು ಕೂಲಿಯನ್ನ ಬಯಸ್ತಿದ್ದಿಲ್ಲ. ಮೇದಾರ ಕೇತಯ್ಯನವ್ರು ಯಾವಾಗ ಬೇಲೂರಿನಲ್ಲಿ ಇದ್ದುಕೊಂಡು ಪ್ರತಿನಿತ್ಯ ಕಾಯಕ ಮಾಡ್ತಿದ್ರಲ್ಲ, ಹಾಗಿರಬೇಕಾದ್ರೆ ಶರಣರ ಪ್ರಭಾವ, ಬಸವಣ್ಣವರ ವ್ಯಕ್ತಿತ್ವ ಬೇಲೂರಿನ ಮಟ್ಟ ಹಬ್ಬಿತು. ಅವಾಗ ಗಂಡ ಹೆಂಡರಿಬ್ರು ಅಂತಾರ, ನಾವು ಇಲ್ಲಿ ನಿತ್ಯಲೂ ಕಾಯಕವನ್ನು ಮಾಡಿ ಬದುಕೋದಕ್ಕಿಂತ ಕಲ್ಯಾಣಕ್ಕೆ ಹೋಗಿ ಮಹಾತ್ಮರ ಸಂಘದಲ್ಲಿ ಆಡುವುದು, ಪಾಡುವುದು, ನಗುವುದು, ಬೆರೆತುಕೊಳ್ಳುವುದು, ಅನುಭವ ಗೋಷ್ಠಿಯಲ್ಲಿ ಮಿಲನವಾಗುವುದನ್ನ ಕಲ್ತ್ಕೊಳ್ಳೋಣ ಅಂತ ತಿಳ್ಕೊಂಡು ಕಲ್ಯಾಣಕ್ಕೆ ಮುಖ ಮಾಡಿದರು. ಮೇದಾರ ಕೇತಯ್ಯನವರು ಕಲ್ಯಾಣಕ್ಕೆ ಯಾವಾಗ ಬಂದ್ರು ಎಲ್ಲ ಶರಣರು ಸಹಿತ ಬಹಳಷ್ಟು ಅಪ್ಪಿಕೊಂಡರು. ಎಲ್ಲಿಯೂ ಸಹಿತ ಭೇದ ಭಾವ ಇದ್ದಿಲ್ಲ. ನಾವು ಹೇಳ್ತೀವಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ಹೇಳ್ತೀವಲ್ಲ. 12ನೇ ಶತಮಾನದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರೆ ಅದು ಬಸವ ಕಲ್ಯಾಣ. 12 ಅದನ್ನೇ ಉಲ್ಟಾ ಮಾಡಿ 21, 22ನೆಯ ಯುಗದಲ್ಲಿ, ಶತಮಾನದಲ್ಲಿ ಶಾಂತಿಯ ತೋಟ ಅಂತ ನಾವು ಕೇಳಿದ್ರೆ, ಅಥವಾ ಶಾಂತಿಯ ತೋಟವನ್ನ ಎಲ್ಲಿ ಕಾಣಬೇಕು ಅಂತ ವಿಚಾರ ಮಾಡಿದ್ರೆ, ಈ ಕನ್ನಡ ಪುಣ್ಯ ಭೂಮಿಯಲ್ಲಿ ಅದು ಸರ್ವ ಜನಾಂಗದ ಶಾಂತಿಯ ತೋಟ 21, 22ನೇ ಶತಮಾನಕ್ಕಂದ್ರೆ ಅದು ನಮ್ಮ ಬಳಗಾನೂರದ ಚನ್ನವೀರ ಶರಣರ ಪುಣ್ಯ ತಾಣವೇ ಅದು ಶಾಂತಿಯ ತೋಟ. ಹೀಗೆ ಯಾರು ಬಂದರೂ ಸಹಿತ ಹಮ್ಮು ಬಿಮ್ಮುಗಳಿದ್ದಿಲ್ಲ, ಭೇದ ಭಾವಗಳಿದ್ದಿಲ್ಲ. ಸರ್ವ ಸಮಾಜದವರು ಬಂದರೂ ಸಹಿತ ಅವರಿಗೆ ಆತಿಥ್ಯ ಸತ್ಕಾರಗಳು ಕಲ್ಯಾಣದಲ್ಲಿ ನಡೀತಿತ್ತು. ಹೀಗೆ ಬೇಲೂರಿನಿಂದ ಬಂದಿರುವಂತ ಮೇದಾರ ಕೇತಯ್ಯ ಸಾತವ್ಯ ಅನ್ನುವಂತ ದಂಪತಿಗಳಿಬ್ಬರೂ ಸಹಿತ ಅಲ್ಲಿಗೆ ಬಂದ ಮೇಲೆ ಎಲ್ಲ ಶರಣರು ಸಹಿತ ಪ್ರೇಮದಿಂದ, ಪ್ರೀತಿಯಿಂದ ಅವ್ರನ್ನ ಸ್ವಾಗತ ಮಾಡಿಕೊಂಡ್ರು. ಎಷ್ಟು ಖುಷಿ ಅಂದ್ರೆ, ನಮ್ಮಲ್ಲಿ ಇಬ್ಬರು ಶರಣರು ಬಂದ್ರಲ್ಲ ಅನ್ನುವಂಥ ಖುಷಿ ಅವರಿಗೆ ಆದ್ರೆ, ಶರಣರ ಗುಂಪಿನೊಳಗೆ ನಾವು ಉಳ್ಕೊಂಡಿಲ್ಲ ಅನ್ನುವಂಥ ಖುಷಿ ಇವರಿಗೆ ಆಗ್ತಿತ್ತು. ಹೀಗೆ ಕಲ್ಯಾಣಕ್ಕೆ ಹೋದ್ರು, ಅನುಭವ ಮಂಟಪವನ್ನು ನೋಡಿದ್ರು, ಬಸವಣ್ಣವರ ಮಹಾಮನೆಯನ್ನು ನೋಡಿದ್ರು. ಎಲ್ಲವನ್ನು ನೋಡಿ 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 ಆನಂದ ಪಟ್ಟು ಅಲ್ಲೇ ಉಳ್ಕೊಳ್ತಾರೆ. ಪ್ರತಿನಿತ್ಯನೂ ಸಹಿತ ಒಂದು ಕಾಯಕವನ್ನು ಮಾಡಿ ಆ ಕಲ್ಯಾಣದ ಸಿದ್ಧಾಂತದ ಪ್ರಕಾರ ಕಾಯಕ, ಲಿಂಗಾರ್ಚನೆ, ಅನುಭವ, ದಾಸೋಹ ಇವೆಲ್ಲವುಗಳನ್ನು ನಾವು ಮಾಡಿ ಬದುಕೋಣ ಅಂತ ತೀರ್ಮಾನ ಮಾಡಿ ಮೇದಾರ ಕೇತಯ್ಯನವರು ಕಲ್ಯಾಣದಲ್ಲಿ ಉಳ್ಕೊಂಡು ಪ್ರತಿನಿತ್ಯ ಒಂದು ಕಾಯಕವನ್ನ ಮಾಡಬೇಕು ಅಂತ ವಿಚಾರ ಮಾಡಿ ಪ್ರತಿನಿತ್ಯ ಯಾವ ಕಾಯಕವನ್ನು ಮಾಡ್ತಿದ್ರಂದ್ರೆ, ಬಿದಿರುಗಳನ್ನು ಕಡ್ಕೊಂಡು ಬರೋದು, ಆ ಬಿದಿರುಗಳನ್ನು ತಂದು ಕಲ್ಯಾಣದಲ್ಲಿ ಬುಟ್ಟೆಗಳನ್ನು ನೇಯೋದು, ಜೊತೆಗೆ ಮರಗಳನ್ನು ನೇಯೋದು, ಹಾಗೆ ಆ ಏಣಿಗಳನ್ನು ಮಾಡೋದು, ಇವೆಲ್ಲವುಗಳನ್ನು ಮಾಡಿ 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 ಅವುಗಳನ್ನು ಮಾರಿ ಅದರಿಂದ ಬಂದಂತ ಸಂಪತ್ತನ್ನು ದಾಸೋಹಕ್ಕೆ ವಿನಿಯೋಗ ಮಾಡ್ತಿತ್ತು. ನೋಡಿ, ಯಾರಾದರೂ ಸಹಿತ ಜೀವನದಲ್ಲಿ ಕಲ್ಯಾಣಕ್ಕೆ ಹೋಗ್ಬೇಕನ್ನುವಂತ ಅಪೇಕ್ಷೆ ಪಡ್ತಿದ್ರಲ್ಲ, ಹೋಗಿ ಶರಣರ ಸಂಘದಲ್ಲಿ ಇದ್ಕೊಂಡು ಬಸವಣ್ಣವರ ಮಹಾಮನಿಯೊಳಗೆ ದಿನನಿತ್ಯ ಪ್ರಸಾದ ಸಿಗತೈತಿ, ಪ್ರಸಾದ ಮಾಡಿಕೊಂಡು ಆರಾಮಿರಬೇಕು ಅಂತ ಹೋಗ್ತಿದ್ದಿಲ್ಲ. ಅಲ್ಲಿಯೂ ಸಹಿತ ನಾವು ಹೋಗಿ ಒಂದು ಶ್ರೇಷ್ಠ ಕಾಯಕವನ್ನು ಮಾಡಿ, ಜಂಗಮಾರ್ಚನೆಯನ್ನು ಮಾಡಿ, ನಾವು ಅನುಭವ ಗೋಷ್ಠಿಗಳಲ್ಲಿ ಭಾಗಿಯಾಗಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅನ್ನುವಂಥ ಭಾವನೆಯೊಳಗೆ ಎಲ್ಲರೂ ಕಲ್ಯಾಣಕ್ಕೆ ಬರ್ತಿದ್ರು. ಮೇದಾರ ಕೇತಯ್ಯನವರು ಬಿದಿರುಗಳನ್ನು ಕಡ್ಕೊಂಡು ಬರೋದು, ಅದನ್ನು ಬುಟ್ಟಿಗಳನ್ನು ಹೆಣಿಯೋದು,
ಮರಗಳನ್ನು ಹೆಣಿಯೋದು, ಹೀಗೆ ದಿನನಿತ್ಯ ಕಾಯಕ ನಡೆದಿತ್ತು. ಬಿದಿರನ್ನ ಬಿಟ್ಟು ಎಂದೂ ನಾವು ಬದುಕಕ್ಕಾಗುವುದಿಲ್ಲ. ತಾಯಿಯ ಗರ್ಭದಿಂದ ಈ ಭೂಮಿಗೆ ಏನಾದ್ರೂ ಮಗು ಬಂತು ಅಂದ್ರೆ ಮೊಟ್ಟ ಮೊದಲು ಅವನಿಗೆ ಕಟ್ಟೋದು ತೊಟ್ಟಿಲ, ಅದು ಬಿದಿರಿನಿಂದ ತಯಾರಾದಕ್ಕೆ. ತೊಟ್ಟಿಲದಿಂದ ಹಿಡ್ಕೊಂಡು ಅವನ ಹಣಿಗೆ ಕಟ್ಟಿದ್ರು ಸಹಿತ ನಾವು ಬಾಸಿಂಗ ಅಂತ ತಿಳ್ಕೊಂಡು ಏನು ಕಟ್ಟುತ್ತೀವಲ್ಲ, ಆ ಬಾಸಿಂಗನೂ ಸಹಿತ ಬಿದಿರನ್ನು ಬಿಟ್ಟಿಲ್ಲ, ಬಿದಿರಿನಿಂದೇ ತಯಾರಾಗಿರುತ್ತದೆ. ಮನೆಯೊಳಗ ಮರ ಆಗ್ಲಿ, ಬುಟ್ಟಿಗಳಾಗ್ಲಿ, ಎಲ್ಲವುಗಳನ್ನು ಸಹಿತ ತಯಾರು ಮಾಡಿದ್ದು ಯಾವುದರಿಂದ ಅಂದ್ರೆ ಬಿದಿರಿನಿಂದ. ಬಿದಿರನ್ನು ಬಿಟ್ಟು ಬದುಕಾಕ ನಮ್ಮ ಕಡೆಯಿಂದ ಆಗೋದಿಲ್ಲ. ಕೊನೆಗೆ ನಮಗೆಲ್ಲ ಮುಗಿದ ಮೇಲೆ ಕೊನೆಗೊಂದು ದಿನ ಚಟ್ಟ ಕಟ್ತಾರಲ್ಲ, ಆ ಚಟ್ಟಾನು ಸಹಿತ ಬಿದಿರಿನಿಂದಲೇ ನಿರ್ಮಾಣವಾಗಿರುತ್ತದೆ. ಹೋಗ್ಲಿ, ಸ್ವಾಮಿಗಳ ಕೈಯೊಳಗಾಗ್ಲಿ, ಮುತ್ಯಾನ ಕೈಯೊಳಗಾಗ್ಲಿ, ಯಾರೇ ಮಹಾತ್ಮರ ಕೈಯೊಳಗ ಕೋಲುಗಳದಾವಂದ್ರ, ಬೆತ್ತಗಳದಾವಂದ್ರ, ಎಲ್ಲ ಬೆತ್ತಗಳು ಸಹಿತ ಬಿದಿರಿನಿಂದ ತಯಾರಾದದ್ದು. ಅದನ್ನು ಬಿಡಿ, ನೀವೆಲ್ಲ ಎಲ್ಲಂಗ್ ಹೋಗ್ತೀರಿ, ಹುಲಿಗೆಂಗ್ ಹೋಗ್ತೀರಿ, ಅಲ್ಲಿ ಜೋಗಪ್ಪನವರ ಕೈಯೊಳಗ ಹಟ್ಟಲಿಗೆ ಅಂತ ಇರ್ತದಲ್ಲ, ಹಟ್ಟಲಿಗೆ ಪಟ್ಲಿಗೆ, ಅದು ಸಹಿತ ಬಿದಿರಿನಿಂದ ನಿರ್ಮಾಣವಾದದ್ದು. ಹಾಗಾದ್ರೆ ಬಿದಿರನ್ನ ಬಿಟ್ಟು ಬದುಕಲು ಮನುಷ್ಯನ ಕಡೆಯಿಂದ ಆಗೋದಿಲ್ಲ. ಬಿದಿರನ್ನೇ ಸರ್ವಶ್ರೇಷ್ಠ ಅಂತ ನಾವು ಭಾವಿಸಿಕೊಂಡು ಎಲ್ಲ ಬಿದಿರಿನ ವಸ್ತುಗಳನ್ನು ಏನು ಉಪಯೋಗ ಮಾಡ್ತೀವಲ್ಲ, ಅಂತ ಶ್ರೇಷ್ಠ ಕಾಯಕವನ್ನ ಯಾರು ಮಾಡ್ತಿದ್ರು ಅಂದ್ರೆ ಮೇದಾರ ಕೇತಯ್ಯನವರು ಮಾಡ್ತಿದ್ರು. ಕಲ್ಯಾಣದಲ್ಲಿ ಮಾಡ್ತಿದ್ರು. ಪ್ರತಿನಿತ್ಯ ಬಿದಿರುಗಳನ್ನು ಕಡ್ಕೊಂಡು ಬರೋದು, ಆ ಬಿದಿರಿನಿಂದ ಸಾಮಗ್ರಿಗಳನ್ನು ತಯಾರು ಮಾಡೋದು, ಶರಣರ ಮನೆಯ ಮುಂದೆ ಹೋಗಿ ಮಾರಿ ಬರುವಂತ ಕಾಯಕವನ್ನು ಮಾಡ್ತಿದ್ರು. ನೀವು ಮಾಡ್ತಿರಲ್ಲ ಕಾಯಕ, ಒಂದು ಕಡೆ ಕಾಯಕಕ್ಕೆ ಹೊಂಟ್ರಿ ಅಂದ್ರೆ ಎಷ್ಟು ಸುಳ್ಳು ಇರ್ತೈತೋ, ಎಷ್ಟು ಪ್ರಾಮಾಣಿಕತೆ ಇರ್ತೈತೋ ಗೊತ್ತೇ ಇರುವುದಿಲ್ಲ. ನಾವೆಲ್ಲ ಮಾಡೋದು ಬರೀ ಡಾಂಬಿಕದ ಕಾಯಕ, ಶರಣರು ಮಾಡೋದು ಸತ್ಯ ಶುದ್ಧವಾದ ಕಾಯಕ. ಹೀಗೆ ಬಿದಿರುಗಳನ್ನು ಕಡ್ಕೊಂಡು ಬರಕ್ ಹೋಗ್ತಿದ್ನಲ್ಲ, ಭಗವಂತ ಒಂದು ಸಾರಿ ಪರೀಕ್ಷೆ ಮಾಡ್ತಾನೆ ನೋಡಿ. ಇವನು ಬಿದಿರುಗಳನ್ನು ಕಡ್ಕೊಂಡು ಬರೋದು, ಬುಟ್ಟಿಗಳನ್ನು ನೇಯೋದು, ಒಂದು ಅಣಿನೂ ಸಹಿತ, ಒಂದು ರೂಪಾಯಿನೂ ಸಹಿತ ಹೆಚ್ಚಿಗೆ ತೆಗೆದುಕೊಳ್ಳೋದಿಲ್ಲ. ಆಸೆ ಇಲ್ಲ, ಆಮಿಷ ಇಲ್ಲ, ಯಾವುದನ್ನೂ ಸಹಿತ ಬೇಕು ಅನ್ನುವಂತ ಭಾವ ಇಲ್ಲ ಅಂತ ಕಲ್ಯಾಣದಲ್ಲಿ ಬದುಕ್ತಾ ಇದ್ದಾನಲ್ಲ ಮೇದರ ಕೇತಯ್ಯ. ಆ ಮೇದಾರ ಕೇತಯ್ಯನನ್ನ ಪರೀಕ್ಷೆಗೊಳಿಸಬೇಕು ಅಂತ ಭಗವಂತ ಒಂದು ಸಾರಿ ಆಟವನ್ನ ಆಡ್ತಾನೆ. ಬೆಳಿಗ್ಗೆ ಎದ್ರು ಲಿಂಗಾರ್ಚನೆಯನ್ನು ಮಾಡಿ, ಲಿಂಗ ಪೂಜೆ ಮುಗಿದ ನಂತರ ಯಾವಾಗ ಕಾಯಕಕ್ಕೆ ಹೋಗಬೇಕಲ್ಲ ಮೇದಾರ ಕೇತಯ್ಯನವರು, ಹೋದ್ರು ಕಾಡಿಗೆ. ಬಿದಿರನ್ನ ಕಡಿಬೇಕು ಅಂತ ತಿಳ್ಕೊಂಡು ಕಾಡಿಗೆ ಯಾವಾಗ ಪ್ರವೇಶ ಮಾಡಿದ್ರು, ಒಂದು ಸುಂದರವಾದ ಬಿದಿರನ್ನ ನೋಡಿದ್ರು. ಯಾವಾಗ ಬಿದಿರನ್ನ ನೋಡಿದ್ರು, ಆ ಬಿದಿರನ್ನ ಕಡ್ಕೊಂಡು ನಾನು ಹೋಗಬೇಕು ಅಂತ ತಿಳ್ಕೊಂಡು ಹೋಗಿ ಆ ಬಿದಿರನ್ನ ಕಡಿದಾಗ ಆ ಬಿದಿರಿನಿಂದ ಬಂಗಾರದ ನಾಣ್ಯಗಳು ಬೀಳ್ತವೆ. ನೋಡಿ, ಭಗವಂತ ಯಾವ ತರನಾಗಿ ಪರೀಕ್ಷೆ ಮಾಡ್ತಾನಂದ್ರೆ ಬಹಳ ವಿಚಿತ್ರವಾಗಿ ಪರೀಕ್ಷೆ ಮಾಡ್ತಾನೆ. ಭಕ್ತನ ಮನೆಯ ಮುಂದೆ ಬಂದಿರುವಂತ ಭಗವಂತ ನಾನಾ ರೀತಿಯಲ್ಲಿ ಪರೀಕ್ಷೆ ಮಾಡ್ತಾನೆ. ನಾಯಿಯಾಗಿ ಬರ್ತಾನ, ಹಾವಾಗಿ ಬರ್ತಾನ, ಚೇಳಾಗಿ ಬರ್ತಾನ, ಯಾವುದೋ ಒಂದು ಪ್ರಾಣಿಯಾಗಿಯೋ, ಪಕ್ಷಿಯಾಗಿಯೋ, ಅಥವಾ ಭಿಕ್ಷುಕನಾಗಿಯೋ, ಅಥವಾ ಹುಚ್ಚನಾಗಿಯೋ ನಿನ್ನ ಮನೆಯ ಮುಂದೆ ಬಂದು ಭಗವಂತ ನಿನ್ನ ಭಕ್ತಿಯನ್ನು ಪರೀಕ್ಷೆ ಮಾಡ್ತಾನೆ. ಭಗವಂತ ಯಾವುದಕ್ಕೆ ಒಲಿತಾನೆ? ಭಗವಂತ ಒಲಿಯೋದು ಯಾವುದಕ್ಕೆ? ಬಂಗಾರದ ಕಿರೀಟಗಳನ್ನು ಮಾಡಿಟ್ರೆ ಭಗವಂತ ಒಲಿಯೋದಿಲ್ಲ. ಬೆಳ್ಳಿಯ ಕಿರೀಟಗಳನ್ನು ಮಾಡಿ ಹಣೆಬಟ್ಟು, ಕಣ್ಬಟ್ಟು, ಕೋರೆ ಮೀಸೆಗಳನ್ನು ಕೊಟ್ರೆ ಭಗವಂತ ಒಲಿಯೋದಿಲ್ಲ. ಭಗವಂತ ಒಲಿಯೋದು ಯಾವುದಕ್ಕಂದ್ರೆ ನಿರ್ಮಲವಾದ ಮನಸ್ಸಿನಿಂದ ಭಗವಂತನನ್ನ ಧ್ಯಾನ ಮಾಡಿದ್ರೆ ಮಾತ್ರ ಭಗವಂತ ಒಲಿತಾನ ಅನ್ನುವಂಥ ಸಿದ್ಧಾಂತ. ಅದಕ್ಕೆ ಹೇಳ್ತಾರಲ್ಲ ಬಸವಣ್ಣವರು, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಆಯುಷ್ಯವಾಯಿತು, ವೇದವನೋದಿದ ಬ್ರಹ್ಮನ ಸಿರ ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಬರೀತಾನೆ. ಭಗವಂತ ಭಕ್ತಿಗೆ ಒಲಿತಾನೆ. ಭಗವಂತ ಸಿರಿ ಸಂಪತ್ತಿಗೆ ಒಲಿಯೋದಿಲ್ಲ, ಭಗವಂತ ಒಲಿಯೋದು ಭಕ್ತಿಗೆ. ಮೇದಾರ ಕೇತಯ್ಯನವರು ಯಾವಾಗ
ಬಿದಿರನ್ನ ಕಡಿಯುವಂತ ಕಾಯಕಕ್ಕೆ ಹೋದ್ರು. ಒಂದು ಬಿದಿರನ್ನ ಕಡಿದ್ರು, ಅದರಿಂದ ಬಂಗಾರದ ನಾಣ್ಯಗಳು ಉದುರಿ ಬಿದ್ದು. ಮೇದಾರ ಕೇತಯ್ಯನವರಂತಾರ, ಭಗವಂತ ಬಂಗಾರದ ನಾಣ್ಯಗಳನ್ನು ಕೊಟ್ಟ ಅಂತ ತಿಳ್ಕೊಂಡು ಖುಷಿ ಒಳಗ ಬಿದಿರನ್ನು ಕಡಿಯೋದು ಬಿಡಲಿಲ್ಲ. ಬಂಗಾರದ ನಾಣ್ಯಗಳನ್ನು ಎತ್ತಿಕೊಂಡು ಮನೆಗೆ ಓಡಲಿಲ್ಲ. ಆತಂತಾನೆ, ಓ ಭಗವಂತ, ನಾನು ನಿಷ್ಠೆಯಿಂದ ಜಂಗಮರಿಗೆ ಅರ್ಚನೆ ಮಾಡುವುದಕ್ಕಾಗಿ, ಅರ್ಪಣೆ ಮಾಡುವುದಕ್ಕಾಗಿ ಕಾಯಕವನ್ನು ಮಾಡಿ ಬಿದಿರನ್ನು ಕಡ್ಕೊಂಡು ಹೋಗಿ ವಸ್ತುಗಳನ್ನು ತಯಾರಿಸಿ ಅವುಗಳನ್ನು ಮಾರಿ ಅದರಿಂದ ಬಂದಂತ ಸಂಪತ್ತನ್ನು ದಾಸೋಹಕ್ಕೆ ವಿನಿಯೋಗ ಮಾಡಬೇಕು ಅಂತ ತಿಳ್ಕೊಂಡು ನಾನು ದಿನನಿತ್ಯ ಕಾಯಕವನ್ನು ಹಮ್ಮಿಕೊಂಡೆ. ಆದ್ರೆ ನೀನು ನಾನು ಇವತ್ತು ಕಾಯಕಕ್ಕೆ ಬಂದಾಗ ನನ್ನನ್ನು ಪರೀಕ್ಷೆಗೊಳಿಸ್ತಿಲ್ಲ ಅಂತ ತಿಳ್ಕೊಂಡು ಮೇದಾರ ಕೇತಯ್ಯನವರು ಒಂದು ಬಿದಿರು ಕಡ್ದ್ರಲ್ಲ, ಬಂಗಾರದ ನಾಣ್ಯ ಬಿತ್ತಲ್ಲ, ಅವಾಗ ಅವ್ರು ಹೇಳ್ತಾರಂತೆ, ಬಂಗಾರದ ಹುಳು ಹತ್ತಿದೆ ಈ ಬಿದುರಿಗೆ ಅಂತಾರಂತವ್ರು. ನೋಡಿ ಎಂತ ಬಂಗಾರದ ಹುಳು ಹತ್ತಿದೆ ಈ ಬಿದುರಿಗೆ, ಹಾಗಾದ್ರೆ ಈ ಬಿದಿರು ನನಗೆ ಬೇಡ ಅಂತಾರವ್ರು. ನೀವಾದ್ರ ಒಂದು ಕಡದ್ರಿ ಅಂದ್ರ ಬಂಗಾರದ ನಾಣ್ಯ ಬಿದ್ದು ಅಂದ್ರ ಸಾವಿರಾರು ಬಿದಿರುಗಳಿದ್ವು ಅಂದ್ರ ಮನ್ಯಾಗ 4 ವರ್ಷದ ಹುಡುಗಿದ್ರು ಕರ್ಕೊಂಡು ಹೋಗ್ತೀವಿ ನಾವು, ಬಾ ನಿನ್ನ ಪಾಲಿನೂ ಒಂದಿಸ್ ಬರ್ತಾವ ಬಾ ಅಂತ. ಕಲ್ಯಾಣದಲ್ಲಿ ಸತ್ಯ ಶುದ್ಧವಾದ ಪ್ರಾಮಾಣಿಕತೆಯ ಕಾಯಕವನ್ನು ಮಾಡ್ತಾ ಇರುವಂತ ಮೇದಾರ ಕೇತಯ್ಯನವರು ಒಂದು ಬಿದಿರನ್ನು ಕಡಿದ ತಕ್ಷಣ ಬಂಗಾರ ನಾಣ್ಯಗಳು ಬಿದ್ದಾಗ ಈ ಬಿದಿರಿಗೆ ಬಂಗಾರದ ಹುಳು ಹತ್ತಿದೆ ಅಂತಾರವ್ರು. ಎಂತ ಮಾತು ನೋಡಿ. ನೀವಾದ್ರೂ ಅಂತೀರೇ ನೀವು ಮಾತು, ಅಯ್ಯೋ ಒಂದ ಸಿಕ್ತಪ್ಪ ಮರ, ಇನ್ನೊಂದೆರಡು ಸಿಕ್ಕಿದ್ರೆ ಚಲೋ ಆಗ್ತಿತ್ತಂತೀವಿ. ಮತ್ತೊಂದು ಬಿದಿರು ಕಡಿದ್ರು, ಅದರಲ್ಲಿ ಬಂಗಾರದ ನಾಣ್ಯಗಳೇ ಬಿತ್ತು. ಇನ್ನೇನು ಯಾವ್ಯಾವ ಬಿದಿರುಗಳನ್ನು ಕಡಿತಾ ಕಡಿತಾ ಮೇದಾರ ಕೇತಯ್ಯನವರು ಹೋಗ್ತಾರೋ ಎಲ್ಲ ಬಿದಿರುಗಳಲ್ಲಿ ನಾಣ್ಯಗಳು ಬೀಳ್ತಾವೆ. ಮೇದಾರ ಕೇತಯ್ಯನವರು ಅಂತಾರೆ, ಏನಪ್ಪ ಇದು, ಏನಿದು ಭಗವಂತನ ಲೀಲಾ. ಇವತ್ತು ಬಿದಿರನ್ನ ಕಡಿಯಾಕ್ ಬಂದೀನಿ, ಕಾಯಕ ಮಾಡಕ್ ಬಂದೀನಿ. ಈ ಕಾಯಕವನ್ನು ಮುಗಿಸ್ಕೊಂಡು ಮರಳಿ ಹೋಗಿ ನಾನು ಜಂಗಮರಿಗೆ ದಾಸೋಹ ಮಾಡಿಸ್ಬೇಕಲ್ಲ, ಇಲ್ಲಿ ನೋಡಿದ್ರೆ ಬಿದಿರೇ ಸಿಗ್ತಾ ಇಲ್ಲ ಅಂತಾರವ್ರು. ಮತ್ ಮುಂದೆ ಹೋದ್ರು, ಮತ್ ಕಡಿದ್ರು. ಒಟ್ಟಾರೆ ಅಂದು ಸಾಯಂಕಾಲ ಆಗೋ ಮಠನೂ ಸಹಿತ ಬಿದಿರುಗಳೇ ಸಿಗಲಿಲ್ಲ. ಯಾವ ಸಿಕ್ತಿದ್ದು ಬಂಗಾರದ ನಾಣ್ಯಗಳೇ ಬೀಳ್ತಿದ್ವು. ಮೇದಾರ ಕೇತಯ್ಯನವರಂದ್ರು, ಬೆಳಗಿನಿಂದ ಹಿಡ್ಕೊಂಡು ಸಾಯಂಕಾಲವರೆಗೂ ಸಹಿತ ಬಿದಿರನ್ನು ಕಡದೆ ಒಂದು ಬಿದಿರನು ಸಹಿತ ಹುಳು ಹತ್ತಲಾರದ ಬಿದಿರು ಸಿಗಲಿಲ್ಲಲ್ಲ ಅಂದ್ರವ್ರು. ಕೊನೆಗಂತಾರ, ಇನ್ನ ಸೂರ್ಯ ಮುಳುಗುತ್ತಾನೆ, ಸೂರ್ಯ ಮುಳುಗಿದರೆ ನನ್ನ ನಿತ್ಯದ ಕಾಯಕ ಇಲ್ದಂಗ ಆಗ್ತದ ಅಂತ ನೋವು ಪಡ್ತಾರ. ಇಲ್ದಂಗ ಆಗ್ತದಲ್ಲ, ಪ್ರತಿನಿತ್ಯ ನಾನು ಕಾಯಕ ಮಾಡವ, ಇಂದು ಒಂದು ದಿನ ಕಾಯಕ ಹೋಯ್ತು ಅಂದ್ರೆ ನನ್ನ ನೇಮ, ನನ್ನ ವ್ರತ, ನನ್ನ ಆಚರಣೆ ಭಗವಂತ ನನ್ನನ್ನು ಮೆಚ್ಚೋದಿಲ್ಲ ಅಂತಂದ ಅಂದು ಹೇಳ್ತಾನೆ. ಇತ್ತ ಪಶ್ಚಿಮದಲ್ಲಿ ಸೂರ್ಯ ಮುಳುಗೋದ್ರೊಳಗಾಗಿ ಬಿದಿರನ್ನು ತೆಗೆದುಕೊಂಡು ಹೋಗಿ ನಾನು ಕಾಯಕವನ್ನು ಮಾಡಿ ಜಂಗಮಾರ್ಚನೆ ಮಾಡಬೇಕು ಅಂತ ತಿಳ್ಕೊಂಡು ಸಿದ್ಧನಾಗಿ ಆಣೆಯನ್ನಿಡುತ್ತಾನೆ ಸೂರ್ಯನ ಮೇಲೆ. ಸೂರ್ಯ, ಇವತ್ತು ನನ್ನ ಕಾಯಕ ಮುಗಿಲಾರ್ದ ನೀ ಮುಳುಗಬಾರ್ದಪ್ಪ, ನನ್ನ ಕಾಯಕ ಮುಗಿಬೇಕು, ಆನಂತರ ನೀ ಮುಳುಗಬೇಕು ಅಂತ ಆಣೆ ಇಟ್ಟ. ಯಾವಾಗ ಮೇದಾರ ಕೇತಯ್ಯನವರು ಆಣೆ ಇಟ್ಟರು, ಕೊನೆಗೆ ವಿಚಾರ ಮಾಡ್ತಾರೆ ಮೇದಾರ ಕೇತಯ್ಯನವರು, ಇನ್ನ ಕೆಳಗಿಂತ ಬಿದಿರು ಕಡಿದ್ರ ಬರೇ ಬಂಗಾರದ ನಾಣ್ಯಗಳು ಬೀಳಾಕತ್ತವ, ಸ್ವಲ್ಪ ಮೇಲತ್ತ ಹೋಗಿ ತುದಿಯೊಳಗ ಎಳೆ ಬಿದಿರನ್ನು ಕಡ್ಕೊಂಡು ಇವತ್ತಿನ ಕಾಯಕ ನಿಗಿಸ್ಬೇಕು ಅಂತ ತಿಳ್ಕೊಂಡು ಬಿದಿರಿನ ಗಿಡ ಏರಿದ್ರು. ಮೇಲೆ ಹೋಗಿ ಬಿದಿರನ್ನು ಕಡಿಯುವಾಗ ಆಯ ತಪ್ಪಿ ಕೆಳಗೆ ಬೀಳ್ತಾರೆ. ಯಾವಾಗ ಆಯ ತಪ್ಪಿ ಕೆಳಗೆ ಬಿದ್ರು, ಆ ಕ್ಷಣದೊಳಗೆ ಕೆಳಗಿರುವಂತ ಆ ಚೂಪಾದ ಬಿದಿರು ಅವರ ಎದೆಯೊಳಗೆ ನಡುತ್ತದೆ. ನೋಡಿ ಶರಣರು ಹೇಗಿರ್ತಾರಂದ್ರೆ, ನನಗೇನೇ ಕಷ್ಟ ಬರಲಿ, ನನಗೇನೇ ನೋವುಗಳು ಬರಲಿ, ನನಗೇನೇ ತೊಂದರೆಗಳು ಬರಲಿ, ಆದ್ರೆ ನಾನು ಮಾಡುವ ಕಾಯಕ ನಿಲ್ಲಬಾರದು. ಜಂಗಮರಿಗೆ ಇವತ್ತು ನಾನು ತೃಪ್ತಿಯನ್ನು ಪಡಿಸ್ಲಿಲ್ಲ ಅಂದ್ರೆ ಭಗವಂತ ನನ್ನನ್ನು ಮೆಚ್ಚೋದಿಲ್ಲ ಅಂತ ತಿಳ್ಕೊಂಡ್ರು. ಆ ನಟ್ಟಂತ ಬಿದಿರನ್ನ ಕಿತ್ಕೊಳ್ಳಿಲ್ಲ ಅವರು, ಕಿತ್ರೆ ಪ್ರಾಣ ಹೋಗುತ್ತೆ ಅನ್ಕೊಂಡ್ರು. ಏನು ಕೆಳಗೆ ಬಿದ್ದಿದ್ರಲ್ಲ, ಚೂಪಾದ ಬಿದಿರು ಅವರ ಎದೆಗೆ ನಾಟಿತ್ತಲ್ಲ, ಅದೇ ನೆಲಧರಿಸಿ ಅದನ್ನು ಕಡಿದ್ರು. ಒಳಗನೆ ಬಿದಿರನ್ನು ಇಟ್ಕೊಂಡು ಬಿದಿರನ್ನು ಹೊತ್ಕೊಂಡು ಮನೆಗೆ ಬರ್ತಾರೆ. ಮೈ ತುಂಬ ರಕ್ತ ಸೋರಿರ್ತದೆ. ಅತ್ತ ಸಾತವ್ಯ
ಕಾಯಕದಿಂದ ತಡವಾಗಿ ಬಂದ್ರು ಅಂತ ಹೋಗಿ ಎದುರುಗೊಳ್ಳಬೇಕಾದ್ರೆ ಸಾತವ್ಯಗೆ ಹೇಳ್ತಾರೆ ಮೇದಾರ ಕೇತಯ್ಯನವರು, ನೋಡು ಸಾತವ್ಯ, ನೀನು ಇನ್ನು ತಡ ಮಾಡಬೇಡ, ನನಗೆ ಮೇಲೆ ಬಿದ್ದಿರುವಂತ ರಕ್ತ ಏನು ಹರಿದಿದೆ ಅಲ್ಲ ಅದನ್ನೇನೂ ಕೇಳಬೇಡ, ಮೊದಲು ಈ ಬಿದಿರನ್ನ ತೆಗೆದುಕೋ, ಜಂಗಮರಿಗೆ ಮೊದಲು ದಾಸೋಹ ಮಾಡು ಅಂತ ಹೇಳ್ತಾರೆ. ಇವುಗಳನ್ನು ಮಾರಿ ತಂದು ದಾಸೋಹ ಮಾಡಿ ನಂತರ ನನ್ನೊಂದಿಗೆ ನೀನು ಏನಾಯ್ತು ಅಂತ ಕೇಳು ಅಂತ ತಿಳ್ಕೊಂಡು ಬಿದಿರನ್ನು ಕೊಟ್ಟರು. ಆಕಿ ಗಂಡನಿಗಾದ ನೋವನ್ನು ಮರೆತು ನಿತ್ಯ ಕಾಯಕಕ್ಕೆ ಅಣಿಯಾಲ್ದು, ಬಿದಿರನ್ನು ಬುಟ್ಟಿ ಹೆಣಲ್ದು ತಗೊಂಡು ಹೋಲ್ದು ಮಾರಿಲ್ದು, ಅದರಿಂದ ಬಂದಂತ ಸಂಪತ್ತನ್ನು ತೆಗೆದುಕೊಂಡು ಬಂದು ದಾಸೋಹ ಮಾಡಿ ಕೊನೆಗೆ ಗಂಡನ ಹತ್ರ ಬರ್ತಾಳೆ. ಯಾಕ್ರಿ ಏನಾಯ್ತು? ಅವಾಗ ಹೇಳ್ತಾನೆ, ಇಲ್ಲ ನಾನು ಕಾಯಕಕ್ಕೆ ಹೋಗಿದ್ನಲ್ಲ, ಭಗವಂತ ನನ್ನನ್ನು ಪರೀಕ್ಷೆ ಮಾಡಿದ, ನಾನು ಯಾವ ಬಿದಿರನ್ನು ಕಡಿದ್ರೂ ಸಹಿತ ಬಂಗಾರದ ನಾಣ್ಯಗಳೇ ಬಿದ್ದು, ಹಾಗಾಗಿ ಆ ಬಿದಿರಿಗೆ ಬಂಗಾರದ ಹುಳು ಹತ್ತೈತಿ ಅಂತ ಬಂಗಾರದ ನಾಣ್ಯ ಬಿದ್ದಿರುವಂತ ಬಿದಿರನ್ನು ನಾನು ಮುಟ್ಟಿಲ್ಲ. ಅದಕ್ಕೆ ಚಲೋ ಬಿದಿರನ್ನು ತಗೊಂಡು ತರೋದ್ರೊಳಗಾಗಿ ಇಷ್ಟು ತಡವಾಯ್ತು. ಮೇಲೆ ಹೋಗಿ ಚಲೋ ಬಿದಿರನ್ನ ಕಡ್ಕೊಂಡು ಬರಬೇಕು ಅಂತ ಮೇಲೆ ಹತ್ತಿದೆ, ಆಯಾ ತಪ್ಪಿ ಕೆಳಗೆ ಬಿದ್ದೆ, ಕೆಳಗಿರುವಂತ ಚೂಪಾದ ಬಿದಿರು ನನ್ನ ಎದೆಗೆ ನಾಟಿತು ಅಂದಾಗ ಸರಿರಿ ಅಂತ ತಿಳ್ಕೊಂಡು ಮೇಲೇನು ಹೊಚ್ಕೊಂಡು ಬಂದಿದ್ದ ಅದನ್ನ ತೆರೆದು ನೋಡಿದಾಗ ಚೂಪಾದ ಬಿದಿರು ಎದೆಯೊಳಗೆ ನಾಟಿತ್ತು. ಅದನ್ನು ಕೀಳ್ತಾಳೆ ಆ ತಾಯಿ. ಸಾತವ್ಯ ಯಾವಾಗ ಕಿತ್ಲೋ ಆ ಕ್ಷಣದೊಳಗ ಪ್ರಾಣ ಪಕ್ಷಿ ಹಾರಿ ಹೋಯ್ತು. ರಾತ್ರಿ ಸಂಜೆಯ ಸಂದರ್ಭದಲ್ಲಿ ಸಾತವ್ಯ ತನ್ನ ಪತಿರಾಯನ ದೇಹವನ್ನ ಶರೀರವನ್ನ ಮುಂದಿಟ್ಟುಕೊಂಡು ಕುತ್ಕೊಂಡ್ಲಾಕಿ. ಜಯ ಮಂಗಲಂ ಜಯ ನಮಃ ಪರಾಪತೆ ಶಿವ ಹರ ಹರ ಮಹಾದೇವ. ಹಾನಗಲ್ ಗುರುಕುಮಾರೇಶ್ವರ ಮಹಾರಾಜ ಕಿ ಜಯ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕಿ ಜಯ. ಜಯ ಮಂಗಲಂ ಜಯ ನಮಃ ಪರಾಪತೆ ಶಿವ ಹರ ಹರ ಮಹಾದೇವ. ಕಾಯಕದಿಂದ ಬದುಕು ಮಾಡಣ್ಣ, ಈ ಕಾಯವ ದಂಡಿಸಿ ಬಾಳುವುದೇ ಬಾಳುವ ನೋಡಣ್ಣ. ಬಾಳುವುದೇ ಬಾಳುವ ನೋಡಣ್ಣ. ಕಾಯಕದಿಂದ ಬದುಕು ಮಾಡಣ್ಣ, ಈ ಕಾಯವ ದಂಡಿಸಿ ಬಾಳುವುದೇ ಬಾಳುವ ನೋಡಣ್ಣ. ಬಾಳುವುದೇ ಬಾಳುವ ನೋಡಣ್ಣ. ಸೋಮಾರಿಯಾದರೆ ಬದುಕು ಸರಿಯಲ್ಲ ಎಂದಿಗೂ ಅದಕ್ಕೂ, ಆಳು ಹರಟೆ ಯಾತಕ್ಕೆ ಬೇಕು? ಸೋಮಾರಿಯಾದರೆ ಬದುಕು ಸರಿಯಲ್ಲ ಎಂದಿಗೂ ಅದಕ್ಕೂ, ಆಳು ಹರಟೆ ಯಾತಕ್ಕೆ ಬೇಕು? ಹಗಲಿರುಳು ನೀ ದುಡಿಬೇಕು. ಕಾಯಕವೇ ಕೈಲಾಸ ನಿತ್ಯ, ನೋಡಿ ಅಣ್ಣನ ಮಾತು. ಕೈ ತುಂಬ ಕೆಲಸವಿದ್ದಾಗ ಬರುವುದು ನಿನ್ನ ಬಾಳಿಗೆ ಬೆಳಕು. ಕಾಯಕದಿಂದ ಬದುಕು ಮಾಡಣ್ಣ, ಈ ಕಾಯವ ದಂಡಿಸಿ ಬಾಳುವುದೇ ಬಾಳುವ ನೋಡಣ್ಣ. ಇನ್ನೊಬ್ಬರು ಗಳಿಸಿದ
ಶಿವ ಹರ ಹರ ಮಹಾದೇವ. ಹಲೋ, ಸಾಂಬ ಜೈ ನಮ. जगज्योति बसवेश्वर महाराज की, चन्नवीरेश्वर महाराज की जय. मंगलम जय नमः प्रापतेश्वर. इल्ले ಮೇದಾರ ಕೇತಯ್ಯನವರು ಯಾವಾಗ ಕಾಯಕಕ್ಕೆ ತಡವಾಗುತ್ತೆ ಅಂತ ತಿಳ್ಕೊಂಡು ರಿಪೀಟ್ ಆಗೈತೆ ನೋಡ್ರಿ. ಕಾಯಕ ನಿಲ್ಲಬಾರ್ದು ಅಂತ ಯಾವಾಗ ಶರಣರು ವಿಚಾರ ಮಾಡಿ ಕಾಯಕ ಮಾಡಿಕೊಂಡು ಬರಬೇಕಾದ್ರೆ ಪ್ರಾಣಕ್ಕೆ ಆಪತ್ತು ಬರ್ತದೆ. ಯಾವಾಗ ಪ್ರಾಣಕ್ಕೆ ಆಪತ್ತು ಬಂತು ಆ ಕ್ಷಣದಲ್ಲಿ ಮನೆಯಲ್ಲಿರುವಂತ ಸಾತವ್ಯ ಅಂತಾಳೆ, ಎಂಥ ಕಷ್ಟವನ್ನ ಭಗವಂತ ನಮಗೆ ತಂದ. ನೀವು ಹೋಗಿದ್ದು ಕಾಯಕ ಮಾಡಲಿಕ್ಕೆ, ಕಾಯಕವನ್ನ ಮಾಡಿಕೊಂಡು ಬಂದು ಆ ಸಂಪತ್ತನ್ನು ತಂದು ಜಂಗಮರಿಗೆ ದಾಸೋಹ ಮಾಡುವುದಕ್ಕಾಗಿ ನಿಮ್ಮ ಕಾಯಕ, ಸ್ವಾರ್ಥದ ಕಾಯಕ ಅಲ್ಲ. ನೀವು ಸ್ವಾರ್ಥದಿಂದ ಕಾಯಕವನ್ನು ಮಾಡಿ ಅದರಿಂದ ಸಂಪತ್ತನ್ನು ತಂದು ಆ ಸಂಪತ್ತನ್ನ ನಿಮಗಾಗಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ನೀವು ಹೋಗಿದ್ದಿಲ್ಲ. ಆದ್ರ ಭಗವಂತ ಹೀಗ್ಯಾಕೆ ಮಾಡಿದ? ಮೇದಾರ ಕೇತಯ್ಯನವರು ಅಂತಾರಂತ, ಭಗವಂತ ಭಕ್ತನನ್ನ ನಾನಾ ರೀತಿಯಲ್ಲಿ ಪರೀಕ್ಷೆ ಮಾಡ್ತಾನೆ. ಆ ಪರೀಕ್ಷೆಯಲ್ಲಿ ಗೆಲ್ಲೋದು ನಮ್ಮ ಕೆಲಸ ಆಗಬೇಕು, ಗೆಲ್ಲಬೇಕು ನಾವು. ದೇವನ ನಮ್ಮನನ್ನ ಕೊಲ್ಲಲಿಕ್ಕೆ ಪ್ರಯತ್ನ ಪಟ್ಟರು ಸಹಿತ, ದೇವರು ನಮ್ಮನನ್ನ ಕೊಲ್ಲಲಿಕ್ಕೆ ಪ್ರಯತ್ನ ಪಟ್ಟರು ಸಹಿತ ಗೆಲ್ಲಬೇಕು ಅನ್ನುವಂಥ ಭಾವ ನನ್ನಲ್ಲಿದ್ರೆ ಭಗವಂತ ಮರಳಿ ನಮ್ಮನನ್ನು ಗೆಲ್ಲಿಸ್ತಾನೆ ಅನ್ನುವಂಥ ಮಾತನ್ನ ಮೇದಾರ ಕೇತಯ್ಯನವರು ಹೇಳ್ತಾರೆ. ಯಾವಾಗ ಒಂದು ಸಿದ್ಧಾಂತವನ್ನು ಹೇಳಿಕೊಡ್ತಾನೆ ಮೇದಾರ ಕೇತಯ್ಯ, ಕಸರತ್ತಿರ್ಲಾರ್ದೆ ಸಿಕ್ಕಂತ ಹಣ ಅದು ಕಸಕ್ಕೆ ಸಮಾನ ಅಂತಾರವು. ನೋಡಿ ಅಂತ ಮಾತು. ಕಸರತ್ತಿರ್ಲಾರ್ದಂತ ಸಿಕ್ಕಂತ ಹಣ ಏನದ, ಬಂಗಾರ ಏನದ, ಸಂಪತ್ತೇನದ, ಅದು ಎಲ್ಲದೂ ಸಹಿತ ಕಸಕ್ಕೆ ಸಮಾನ ಅನ್ನುವಂಥ ಸಿದ್ಧಾಂತ ಶರಣರು. ನಮಗೆ ಕಸ ಸಿಕ್ಕರೂ ಸಹಿತ ಸಂಪತ್ತು ಸಿಕ್ಕೈತೆ ಅನ್ನುವಂಥ ಸಿದ್ಧಾಂತ ನಮಗೆ. ಆದರೆ ಶರಣರು ಹಾಗಲ್ಲ. ಶರಣರು ಎಂದೂ ಸಹಿತ ಅಸತ್ಯದಿಂದ ಬದುಕಿದವರಲ್ಲ. ಅವರು ಎಂದೂ ಸಹಿತ ಅಶುದ್ಧವಾದ ಕಾಯಕವನ್ನ ಮಾಡಿದವರಲ್ಲ. ಯಾವಾಗಲೂ ಶುದ್ಧತೆಯಿಂದ ಕೂಡಿರುವಂತ ಕಾಯಕ. ಹೀಗಿರಬೇಕಾದ್ರೆ ಯಾವಾಗ ಸಂಜೆಯ ಹೊತ್ತಿಗೆ ಆ ಎದೆಯಲ್ಲಿ ನಾಟಿರುವಂತ ಬಿದಿರನ್ನ ಕಿತ್ತಲೋ ಅವಾಗ ಪ್ರಾಣ ಪಕ್ಷಿ ಹೋಯ್ತು. ಯಾರಿಗೂ ಸಹಿತ ಸಾತವ್ಯ ಹೇಳಲಿಲ್ಲ, ನನ್ನ ಗಂಡ ತೀರಿದಾನೆ ಅಂತ ಹೇಳಲಿಲ್ಲ. ಹೆಣವನ್ನ ಮುಂದಿಟ್ಕೊಂಡು, ಪಾರ್ಥಿವ ಶರೀರವನ್ನು ಮುಂದಿಟ್ಕೊಂಡು ಹಾಗೇ ಬೆಳಕರಿಸಿಲ್ದು. ಕಲ್ಯಾಣದಲ್ಲಿ ಬೆಳಗಿನ ಜಾವದೊಳಗ ಎಲ್ಲ ಶರಣರ ಮನೆಗೆ ಯಾರು ಹೋಗ್ತಿದ್ರಂದ್ರೆ ಹೂಗಾರ ಮಾದಣ್ಣ ಅಂತ ಒಬ್ಬ ಶರಣ ಹೂ ಕೊಡಾಕ್ ಹೋಗ್ತಿದ್ದ. ದಿನ ಲಿಂಗ ಪೂಜೆಗೆ, ದಿನನಿತ್ಯ ಲಿಂಗ ಪೂಜೆಗೆ ಹೂಗಳನ್ನು ಕೊಡಲಿಕ್ಕೆ ಹೂಗಾರ ಮಾದಣ್ಣ ಯಾವಾಗ ಹೋದ? ಇತ್ತ ಮೇದಾರ ಕೇತಯ್ಯನ ಮನೆಗೆ ಹೂ ಕೊಡಲು ಹೋದಾಗ ಮೇದಾರ ಕೇತಯ್ಯ ಮಡಿದ ಸುದ್ದಿಯನ್ನ ಮಾದಣ್ಣ ನೋಡಿ, ಹೆಂಡತಿ ತನ್ನ ಗಂಡನ ಪಾರ್ಥಿವ ಶರೀರವನ್ನ ಮುಂದಿಟ್ಟುಕೊಂಡು ಯಾವಾಗ ಕುಂತಿದ್ಲಲ್ಲ ಆ ದೃಶ್ಯವನ್ನು ನೋಡಿದ. ಹೋಗಿ ನೇರವಾಗಿ ಬಸವಣ್ಣನಿಗೆ ಹೇಳ್ತಾನೆ. ಬಸವಣ್ಣ ಲಿಂಗಾರ್ಚನೆಗೆ ಕುಳಿತಿದ್ದ. ಬಸವಣ್ಣವರು ಯಾವಾಗ ಲಿಂಗಾರ್ಚನೆ ಮಾಡ್ತಾ ಇದ್ರು ಆ ಸಮಯಕ್ಕೆ ಹೋಗಿ ಮೇದಾರ ಕೇತಯ್ಯನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಮೇದಾರ ಕೇತಯ್ಯನವರು
ಲಿಂಗೈಕ್ಯರಾಗ್ಯಾರ ಅಂತ ಸುದ್ದಿಯನ್ನು ಯಾವಾಗ ಬಸವಣ್ಣನ ಕಿವಿಗೆ ಮುಟ್ಟುವಂಗೆ ಹೇಳಿದ, ಆ ಕ್ಷಣದಲ್ಲಿ ಜಂಗಮ ಪ್ರೇಮಿಯಾಗಿರುವಂತ, ಜಂಗಮ ಪ್ರಾಣವಾಗಿರುವಂತ ಬಸವಣ್ಣವರ ಪ್ರಾಣವೂ ಸಹಿತ ಕೈಲಾಸಕ್ಕೆ ಹೋಯ್ತಂತೆ. ಹೋಯ್ತು. ಜಂಗಮ ಪ್ರೇಮಿ, ಜಂಗಮನ ಪ್ರಾಣವೇ ಬಸವಣ್ಣ ಅನ್ನುವಂಥ ಭಾವನೆಯೊಳಗ ನನ್ನ ಉಸಿರು ಜಂಗಮರೇ, ನನ್ನ ಪ್ರಾಣ ಜಂಗಮ ಅನ್ನುವಂಥ ಭಾವನೆಯಲ್ಲಿ ಬದುಕುವಂತ ಬಸವಣ್ಣವರು ಮೇದಾರ ಕೇತಯ್ಯ ಸತ್ಯ ಶುದ್ಧವಾದ ಕಾಯಕವನ್ನು ಮಾಡುವಂತ ಒಬ್ಬ ಶರಣ ಕಲ್ಯಾಣದಲ್ಲಿ ಇದ್ದುಕೊಂಡು ಆತನ ಪ್ರಾಣ ಪಕ್ಷಿ ಹೋಗಿದೆ ಅಂದ್ರೆ ನಾನೂ ಸಹಿತ ಹೋಗಬೇಕು ಅಂತ ಬಸವಣ್ಣ ಅದನ್ನ ಬೆನ್ನಟ್ಟಿಕೊಂಡು ಹೋದ. ಬಸವಣ್ಣವರು ಲಿಂಗ ಪೂಜೆಗೆ ಕುಳಿತಾಗ ಯಾವಾಗ ಅವರು ಪ್ರಾಣನೂ ಹೋಯ್ತು. ಯಾರಿಂದ? ಮೇದಾರ ಕೇತಯ್ಯನ ಪ್ರಾಣ ಪಕ್ಷಿಯಿಂದ ಹೋಯ್ತು ಹೋಯ್ತು ಹೋಯ್ತು. ಈ ಸುದ್ದಿ ಮಡಿವಾಳ ಮಾಚಿದೇವನಿಗೆ ಕೇಳುತ್ತದೆ, ಗೊತ್ತಾಗ್ತದೆ. ಮಡಿವಾಳ ಮಾಚಿದೇವರು ಯಾವಾಗ ಕಲ್ಯಾಣದಲ್ಲಿ ಇದ್ದುಕೊಂಡು ಅವರು ಬಟ್ಟೆಗಳನ್ನು ಮಡಿ ಮಾಡಿ ಕಾಯಕ ಮಾಡಿಕೊಂಡು ಬದುಕನ್ನ ಸಾಗಿಸಿಕೊಂಡು ಹೋಗ್ತಾ ಇರುವಂತ ಮಡಿವಾಳ ಮಾಚಿದೇವರಿಗೆ ಯಾವಾಗ ಸುದ್ದಿ ಮೂಡಿತೋ, ಆ ಕ್ಷಣದೊಳಗ ಮಡಿವಾಳ ಮಾಚಿದೇವರಂತಾರ, ಓ ಜಂಗಮ ಪ್ರೇಮಿಯಾಗಿರುವಂತ, ಜಂಗಮನ ಪ್ರಾಣವಾಗಿರುವಂತ ಬಸವಣ್ಣವರ ಪ್ರಾಣ ಮೇದಾರ ಕೇತಯ್ಯನವರಿಂದ ಹೋಗೇದಂದ್ರ ಹಾಗಾದ್ರೆ ಇವರು ಅಲ್ಲೇ ಹೋಗ್ಯಾರ ಅಂದ್ರೆ ಇವ್ರು ನನ್ನ ಮತ್ತೆ ತರಬೇಕು ಅಂತ ತಿಳ್ಕೊಂಡು ವೀರ ಘಂಟೆಯನ್ನ ಬಾರಿಸ್ತಾನೆ ಮಡಿವಾಳ ಮಾಚಿದೇವ. ಆ ವೀರ ಘಂಟೆಯನ್ನ ಬಾರಿಸಿದ ಮೇಲೆ ಹೋದ ಪ್ರಾಣಗಳು ಮತ್ತೆ ಕಲ್ಯಾಣದಲ್ಲಿರುವಂತ ಅವರ ದೇಹದಲ್ಲಿ ಬಂದು ಮತ್ತೆ ಚೈತನ್ಯಶೀಲರಾಗ್ತಾರೆ, ಜೀವಂತವಾಗ್ತಾರೆ. ಎಂಥ ಶಕ್ತಿ ನೋಡಿ ಶರಣರು, ಮಹಾತ್ಮರನ್ನು. ಹಾಗೆ ಯಾವುದು ಅಸಾಧ್ಯವಾಗಿರ್ತದೆ ಅದನ್ನು ಸಾಧಿಸುವಂತ ಶಕ್ತಿ ಮಹಾತ್ಮರಲ್ಲಿ ಇರ್ತದೆ. ಅದಕ್ಕೆ ನಾ ಹೇಳೋದು, ಪಂಚ ಈ ಪರುಷಗಳು ಅವರಲ್ಲಿ ಇರ್ತಾವೆ. ನಯನ ಪರುಷ, ವಾಕ್ ಪರುಷ, ಮನ ಪರುಷ, ಇನ್ನ ಪಾದ ಸ್ಪರ್ಶ, ಹಸ್ತಸ್ಪರ್ಶ ಅಂತ 5 ಪರುಷಗಳಿರ್ತಾವೆ. ಪಂಚ ಸಿದ್ಧಿಗಳನ್ನು ಮಾಡಿಕೊಂಡಿರ್ತಾರೆ, ಪರುಷಗಳ ಸಿದ್ಧಿಯನ್ನು ಮಾಡಿಕೊಂಡಿರ್ತಾರೆ. ಹೀಗಿರಬೇಕಾದ್ರೆ ಮರಳಿ ಯಾವಾಗ ಬಂತು ಪ್ರಾಣ, ಅವಾಗ ಎಲ್ಲ ಶರಣರು ಖುಷಿ ಪಡ್ತಾರೆ. ಸಾತವ್ಯನು ಖುಷಿ ಪಡ್ತಾಳೆ. ಶರಣರ ಪ್ರಾಣ ಹೋದರೂ ಸಹಿತ ಶರಣರ ಪ್ರಾಣವನ್ನು ಬಿಡದೆ ಆ ಪ್ರಾಣವನ್ನು ಮರಳಿ ತರಿಸುವಂತ ಕೆಲಸವನ್ನು ಬಸವಣ್ಣವರು ಮಾಡ್ತಿದ್ರು. ಜಂಗಮ ಪ್ರೇಮಿಗಳು, ಜಂಗಮರ ಮೇಲೆ ಪ್ರೀತಿಯನ್ನಿಟ್ಟಂತವರು ಬಸವಣ್ಣವರು. ಹೀಗೆ ಕಾಯಕದಲ್ಲಿಯೂ ಸಹಿತ ಪ್ರಾಣ ಹೋಗುವ ಪರಿಸ್ಥಿತಿ ಬಂದರೂ ಸಹಿತ ಶರಣರು ತಮ್ಮ ಕಾಯಕವನ್ನು ಬಿಡಲಿಲ್ಲ. ಆ ಕಾಯಕದಿಂದ ಬಂದಂತ ಸಂಪತ್ತನ್ನ ದಾಸೋಹಕ್ಕೆ ವಿನಿಯೋಗ ಮಾಡದೆ ಶರಣರು ತಮ್ಮ ಜೀವನ ಮಾಡಲಿಲ್ಲ. ಪ್ರತಿನಿತ್ಯ ಹಾಗೆ ಮಾಡ್ತಿದ್ರು. ಇದು ಇವತ್ತಿನ ಸಿದ್ಧಾಂತ. ನಾವು ಒಂದಿಷ್ಟು ಶರಣರ ಚಿಂತನೆಗಳನ್ನು ಆಲಿಸಿ ಬಂದ್ರೆ ನಾವು ಶರಣರಂತೆ ಬೆಳಗ್ಗೆ ಏಳೋಣ, ಲಿಂಗಾರ್ಚನೆಯನ್ನು ಮಾಡೋಣ, ತದನಂತರ ಕಾಯಕ ಮಾಡೋಣ. ಕಾಯಕದಿಂದ ಬಂದಿರುವಂತ ಸಂಪತ್ತನ್ನ ಚನ್ನವೀರ ಶರಣರ ಜಾತ್ರೆಗೆ ವಿನಿಯೋಗ ಮಾಡೋಣ ಅನ್ನುವಂಥ ಭಾವನೆಯೊಳಗೆ ನೀವೆಲ್ಲ ಬಂದುಬಿಟ್ರೆ ಭಗವಂತ ನಿಮ್ಗೆ ಒಳಿತನ್ನು ಮಾಡೇ ಮಾಡ್ತಾನೆ, ಒಳಿತನ್ನು ಮಾಡ್ತಾನೆ. ನೀವೆಲ್ಲ 8 ದಿನ ಕೇಳಿರಿ. 8 ದಿನ ಕೇಳಿರಿ? 8 ದಿನ ಇವತ್ತಿಗೆ 9 ದಿನ. ಇವತ್ತು ಮಂಗಲ, ಪ್ರವಚನ ಮಂಗಲ ಅಂತ ಹೇಳಿದೆ. ನಾನು 8 ದಿನ ಹೇಳಿನಲ್ಲ. ಅವನ್ನೆಲ್ಲ ಏನ್ ಮಾಡ್ಬೇಕು? ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಮುಂದೆ ಪಾಠ, ಹಿಂದಿಂದ ಸಪಾಟ ಹಾಕ್ಬಾರ್ದು. ಮುಂದೆ ಪಾಠ ಮಾಡಿಬಿಟ್ಟಿನಿ 8 ದಿನ, ಅವನ ಹಿಂದೆ ಸಾಫ್ ಮಾಡ್ಕೊಂತ ಬಂದ್ರೆ ಶರಣರ ಸಿದ್ಧಾಂತಗಳು ಉಳಿಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಯಾವನೋ ಒಬ್ಬನು ಪುರಾಣಕ್ಕೆ ಹೋಗಿದ್ದ. 1 ತಿಂಗಳು ಪುರಾಣ ಹೇಳಿದವ. ಏನು ಹೇಳಿದ್ ಗೊತ್ತಾ? ರಾಮಾಯಣ ಹೇಳಿದ್ರು. ರಾಮಾಯಣ 1 ತಿಂಗಳು ಪುರಾಣ ಹೇಳಿ ಮತ್ತು 1 ತಿಂಗಳದೊಳಗೆ ಎಲ್ಲರೂ ಪರಿಚಯ ಆಗಿದ್ರು. ಅದ್ರಾಗ ಒಬ್ಬವನು ಏನ್ ಮಾಡಿದ್ದ ಅಂದ್ರೆ, ದೊಡ್ಡ ಶ್ರೀಮಂತ ಊರಾಗಿರಾವ, ಅಜ್ಜವ್ರ ನಿಮ್ಗೆ ಹೋಗುವಾಗ 1 ತೊಲಿ ಬಂಗಾರದ ಉಂಗುರ ಕೊಡ್ತೀನಿ ರೀ ಅಂದಿದ್ದ. ಯಾರು? ಸಾವುಕಾರ. 1 ತಿಂಗಳ ಪುರಾಣ ಕೇಳಿದ್ದ. ಹೋಗುವಾಗ ಬಂಗಾರದ ಉಂಗುರ ಕೊಡ್ತೀನಿ ಅಂದ ತಕ್ಷಣ ಅವನಿಗೆ ಬಹಳ ಖುಷಿ ಆಗಿಬಿಡ್ತು. ಬಂಗಾರ ಉಂಗುರ ಸಿಗತೈತಲ್ಲ ಅನ್ಕೊಂಡ ಮೇಲೆ 1 ತಿಂಗಳ ಪುರಾಣ ಮುಗೀತು. ಇವತ್ತು ಹೆಂಗ ಮಂಗಲ ಆತಲ್ಲ ಹಿಂಗಾತು. ಬೆಳಗ್ಗೆ ಎದ್ದು ಊರು ಹೊಂಟಿದ್ದವ. ಸಾವುಕಾರ ಏನು ಹೇಳಿದ್ನಲ್ಲ 1 ತೊಲಿ ಬಂಗಾರ ಕೊಡ್ತೀನಂತ, ಬರ್ಲಿಲ್ಲ.
ಇದು ಯೋಚನೆ ಮಾಡಿಕೊಂತ ಪುರಾಣಿಕ್ ಹೊಂಟಿತು ಎಲ್ಲಿ ಹೋತಂದ್ರೆ ರೈಲ್ವೆ ಸ್ಟೇಷನ್ಗೆ ಹೋತು. ರೈಲ್ವೆದೊಳಗೆ ಬ್ಯಾಗ್ ಎಲ್ಲ ಇಟ್ಟ ಮೇಲೆ ಬರ್ಲಿಲ್ಲ ಅಂತ ಬಾಗಲದೊಳಗನ ನಿಂತ್ಕೊಂಡ. ಇನ್ನೇನು ಬರ್ತಾನ ಏನ ಅಷ್ಟೊತ್ತಿಗೆ ಆಗ್ಲೇ ಆ ಗೌಡ ಓಡೆ ರೈಲ್ವೆ ಸ್ಟೇಷನ್ಗೆ ಬಂದ. ಇವ್ರಂದ್ರು ಬಂದಪ್ಪ ಕೊನೆಗೆ ಒಂದು ತೊಲಿ ಬಂಗಾರ ತಂದ ಅಂತ ಬಾಗಲ್ದಾಗಿದ್ದವ್ರು ಕೆಳಗೆ ಇಳಿದ ಮೇಲೆ ಅವ ಹಿಂಗ ಜೇಬಿನೊಳಗೆ ಕೈ ಹಾಕೋದು ಅಷ್ಟ ತಡ ಅವ ಅಂದ ಬಂಗಾರ ಅಂಕರ್ ಬಂತ ಅನ್ಕೊಂಡವ. ಯಾರು? ಪುರಾಣಿಕ. ಒಂದು ತೊಲಿ ಬಂಗಾರ ಬಂತು ಅನ್ಕೊಂಡ ಅವ ಹಿಂಗ ಜೇಬಿನೊಳಗೆ ಕೈ ಹಾಕಿ ಹೊರಗೆ ತೆಗೆದ ತಕ್ಷಣ ಕೈಯಾಗ ಒಂದು ಚೀಟಿ ಇತ್ತು. ಒಂದು ಚೀಟಿ. ಅವ ಅಂದ ಇದೇನು ಚೀಟಿ ಹಿಡ್ಕೊಂಡು ಬಂದ, ನೀವು ಬಂಗಾರ ತಂತಾನಂದ್ರೆ ಬಂಗಾರ ತಂದಿಲ್ಲ ಚೀಟಿ ತಂದಾನಲ್ಲ ಅಂದ. ಆ ಚೀಟಿಯಾಗ ಬರ್ಕೊಂಡ್ ಬಂದಿದ್ದಂತ. ಅಲ್ರಿ ಅಜ್ಜವ್ರ, ಒಂದು ತಿಂಗಳ ಪುರಾಣ ಹೇಳಿರಲ್ಲ, ಇದ್ರಾಗ ರಾಮ ರಾಕ್ಷಸೋ ರಾವಣ ರಾಕ್ಷಸೋ ಅಂದಂತವ. ಯಾರ್ರಿ? ಸಾವುಕಾರ. ಇವ ಏನು ಬಂಗಾರ ಕೊಡ್ತೀನಿ ಅಂದಿದ್ನಲ್ಲ, ಇವಾಗ ಸಿಟ್ಟು ಬಂತು, ಬಂಗಾರ ಕೊಡಿಲ್ಲ, ಪ್ರಶ್ನೆ ಕೇಳಕ್ ಬಂದ ನೀ ಮಗ ಅನ್ಕೊಂಡು ಅವ್ರು ಹೇಳಿದ್ರಂತ ರಾಮನೂ ರಾಕ್ಷಸಲ್ಲ ರಾವಣನೂ ರಾಕ್ಷಸಲ್ಲ, ನಿಮ್ಮೂರು ಪುರಾಣಕ್ಕೆ ಬಂದಿನಿಲ್ಲ ನಾನಾ ರಾಕ್ಷಸಲ್ಲ. ಅಂದ್ರೆ ಕೇಳಿದ್ದನ್ನೆಲ್ಲವನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಕ್ ಆಗುವುದಿಲ್ಲ. ಆದ್ರೆ ಎಳ್ಳಷ್ಟರ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋಣ. ಈ 8 ದಿನ 9 ದಿನಗಳ ಪರ್ಯಂತರ ಶರಣರ ಸಂಕ್ಷಿಪ್ತ ಜೀವನ ದರ್ಶನವನ್ನು ನೀವೆಲ್ಲ ಮಾಡಿಕೊಂಡಿರಂದ್ರೆ ನಿಮ್ಮಂಥ ಪುಣ್ಯವಂತರು ಮತ್ತೊಬ್ಬರು ಇಲ್ಲ ಅನ್ನುವಂಥ ಮಾತನ್ನ, ಅದರಂತೆ ಆ ಚಿಂತನೆಗಳನ್ನು ಒಂದು ಸ್ವಲ್ಪ ಆದರೂ ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನೀವು ಶರಣರ ಸಿದ್ಧಾಂತದಂತೆ ಬದುಕಿದರೆ ಸದಾಕಾಲ ನಿಮ್ಮ ಮನೆಯಲ್ಲಿ ಚನ್ನವೀರ ಶರಣರ ಜ್ಯೋತಿ ಸದಾಕಾಲ ಕಂಗೊಳಿಸ್ತೈತಿ ಅನ್ನುವಂಥ ಮಾತುಗಳನ್ನು ತಾವೆಲ್ಲ ನೆನಪಿನಲ್ಲಿ ಇಟ್ಕೊಂಡು ನಿಮ್ಮ ಸೇವೆ ನಿರಂತರವಾಗಿ ಹೀಗೆ ಇರಲಿ ಮಠಕ್ಕ ಅನ್ನುವಂಥ ಮಾತನ್ನು ಹೇಳ್ತಾ, ಈಗ 8 ದಿನ ನಾನು ಪ್ರವಚನ ಮುಗಿಸಿದೆ. ಇವತ್ತು 9ನೇ ದಿನದ ಪ್ರವಚನ. ನನಗೆ ಇಲ್ಲಿಗೆ ಬರಾಕ ಅಪ್ಪಣಿಪಡಿಸಿದವರು ನಮ್ಮ ಮಾತೃ ಸ್ವರೂಪಿಗಳಾಗಿರುವಂಥ ಪರಮ ಪೂಜ್ಯ ಶ್ರೀಮಠದ ಶಾಂತವೀರ ಶರಣರು ಅಪ್ಪಾಜಿಯವರು ನಮಗೆ ಇಲ್ಲಿ ಪ್ರವಚನಕ್ಕೆ ಬರ್ರಿ ಅಂತ ತಿಳ್ಕೊಂಡು ಹೇಳಿದರು. ನಾನು ಭಾಳ ಖುಷಿಯಿಂದ, ನಮಗೂ ಒಂದು ಚನ್ನವೀರ ಶರಣರು ಪಂಚ ಪುರುಷಗಳನ್ನು ಸಿದ್ಧಿ ಮಾಡಿಕೊಂಡಿರುವಂಥ ಚನ್ನವೀರ ಶರಣರ ಪುಣ್ಯದಾನದಲ್ಲಿ ನಮ್ಮದು ಒಂದು ಸೇವಾ ಸಿಕ್ಕೈತಿಲ್ಲ ಅನ್ನುವಂಥ ಭಾವನೆಯೊಳಗೆ 9 ದಿನಗಳ ಪರ್ಯಂತರ ಬಂದು ಪ್ರವಚನವನ್ನು ಮಾಡಿದ್ದೇನೆ. ಅದಕ್ಕೆ ಹೇಳ್ತಿರ್ತಾರೆ, ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತಣದಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಿನ ಉಪ್ಪು ಎತ್ತಣದಿಂದೆತ್ತ ಸಂಬಂಧವಯ್ಯ, ಎನಗೂ ಎನ್ನ ಗುಹೇಶ್ವರ ಲಿಂಗಕ್ಕೂ ಎತ್ತಣದಿಂದೆತ್ತ ಸಂಬಂಧವಯ್ಯ ಅಂತ ಅಲ್ಲಮರು ಬರೀತಾರೆ. ಅದಕ್ಕೆ ಎತ್ತಣ ಬಳುಟಿಗಿ, ಎತ್ತನ ಬಳಗಾನೂರು, ಎತ್ತಣದಿಂದ ಎತ್ತ ಸಂಬಂಧವಯ್ಯ, ಈ ಎಲ್ಲ ಸಂಬಂಧಕ್ಕೂ ಸಹಿತ ಶಾಂತವೀರ ಶರಣರ ಒಂದು ಶಕ್ತಿನೇ ಸಂಬಂಧ ಅನ್ನುವಂಥ ಮಾತನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳೋಣ. ದಯವಿಟ್ಟು ನಿಮ್ಗೆ ಹೇಳ್ತೇನೆ, ನಿಮಗೆ ಎಲ್ಲರೂ ಭಾಳ ಪ್ರೀತಿಯಿಂದ ಒಳ್ಳೆಯ ಭಕ್ತಿಯಿಂದ ಪ್ರವಚನವನ್ನು ಆಲಿಸಿದಿರಿ. ನಿಮಗೆಲ್ಲರಿಗೂ ಚನ್ನವೀರ ಶರಣರ ಆಶೀರ್ವಾದ ಸದಾಕಾಲ ಇರಲಿ, ಸದಾಕಾಲ ಶಾಂತವೀರ ಶರಣರ ಆಶೀರ್ವಾದ ಇರಲಿ. ನಾವು 9 ದಿನ ಸೇವೆಯನ್ನು ಸಲ್ಲಿಸಿದ್ದೇವೆ. ನಮ್ಮೊಂದಿಗೆ ಕಲಾವಿದರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೂ ಇನ್ನೂ ಹೆಚ್ಚಿನ ಈ ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸುವಂಥ ಭಾಗ್ಯವನ್ನು ನಮಗೆ ಅವರಿಗೆ ಚನ್ನವೀರ ಶರಣರು ದಯಪಾಲಿಸಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಮತ್ತು ಇನ್ನೊಂದು ಮಾತಂದ್ರೆ, ನಾವು ಹೇಳಕ್ಕೆ ಬಂದೀವಿ, ಅವ್ರ ಅಜ್ಜವರು ಹೇಳಕ್ಕೆ ಕರ್ಸ್ಯಾರ, ಇವ್ರು ಹಾಡಕ್ಕೆ ಬಂದಾರ, ಬಾರ್ಸಕ್ಕೂ ಬಂದಾರ, ಇವರೆಲ್ಲ ಸೌಂಡ್ ಸಿಸ್ಟಮ್ನವ್ರು ಸೌಂಡ್ ಹಚ್ಚಕ್ಕೆ ಬಂದಾರ. ಮತ್ತು ನೀವೇ ಬರಲಿಲ್ಲ ಅಂದ್ರೆ ನಾ ಯಾರಿಗೆ ಹೇಳಬೇಕಾಗಿತ್ತು? ನೀವೆಲ್ಲರೂ ಕೇಳಕ್ಕೆ ಬಂದಿದ್ದಕ್ಕಾಗಿ ನಿಮಗೊಂದು ಜೋರಾದ ಚಪ್ಪಾಳೆ ಇರಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಈಗ 1-2 ಮಾತುಗಳನ್ನು ಹೇಳಿಬಿಡ್ತೀನಿ ಮಠದ ಬಗ್ಗೆ. ಇಲ್ಲಿವರೆಗೆ ನನಗೆ ಸೇವಾ ಮಾಡಿದವ್ರನ್ನ ಹಿಡ್ಕೊಂಡು ನಮಗೆಲ್ಲ ವ್ಯವಸ್ಥೆಯನ್ನು ಮಾಡಿರುವಂಥವ್ರು, ದಿನನಿತ್ಯ ಪ್ರಸಾದ ಕೊಟ್ಟಿರುವಂಥ ಭಕ್ತರೂ ಸಹಿತ ಒಳ್ಳೆಯ ಭಕ್ತಿಯಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಭಕ್ತರಿಗೆಲ್ಲ ಒಮ್ಮೆ ಜೋರಾದ ಚಪ್ಪಾಳೆ. ನನ್ನನ್ನು ಇಲ್ಲಿ ಕರೆಸಿ ಪ್ರವಚನ ಮಾಡಿಸಿರುವಂಥ ಪೂಜ್ಯರಿಗೊಮ್ಮೆ ಜೋರಾದ ಚಪ್ಪಾಳೆ. ನನ್ನೊಂದಿಗೆ ಸಂಗೀತ ಸೇವೆಯನ್ನು ಸಲ್ಲಿಸಿರುವಂಥ ಎಲ್ಲ ಈ ಕಲಾ ಬಳಗಕ್ಕೊಂದು ಜೋರಾದ ಚಪ್ಪಾಳೆ. ನಮಗೆಲ್ಲರಿಗೂ ಚಂದ ಮಾತಾಡುವಂಗ ಮೈಕನ್ನು ವ್ಯವಸ್ಥೆ ಮಾಡಿರುವಂಥ ನಮ್ಮ ಸೌಂಡ್ ಸಿಸ್ಟಮ್ನವರಿಗೆ ಒಂದು ಚಪ್ಪಾಳೆ. ನಾವು ಮಾತನಾಡಿರುವಂಥ ಪ್ರವಚನವನ್ನು ಅಂತರ್ಜಾಲಕ್ಕೆ ಕಳಿಸಿರುವಂಥ ನಮ್ಮ ಎಲ್ಲ ಅಂತರ್ಜಾಲದ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥ ನಮ್ಮೆಲ್ಲ ಸಿಬ್ಬಂದಿಯವರಿಗೆ ಒಂದು ಚಪ್ಪಾಳೆ. ಇದೆಲ್ಲದನ್ನು ಮಾಡಿ ನಮಗೆ ಪ್ರಸಾದ ನೀಡಿದವರು, ಪ್ರಸಾದ ಕೊಟ್ಟವರು, ನೀರು ತಂದು ಕೊಟ್ಟವರು ಎಲ್ಲರಿಗೂ ಒಂದು ಚಪ್ಪಾಳೆ. ಅದಾದಮೇಲೆ ಎಲ್ಲ ಮುಗಿದ ಮೇಲೆ
ನಾವೆಲ್ಲ ಕುಂತು ಕೇಳಿದಲ್ಲಿ ನಿಮ್ಮ ಪುರಾಣ ಚಲೋ ಆಗೈತ್ರಿ ಅಂತ ಏನು ಭಕ್ತರೆಲ್ಲ ಬಂದು ಕುಂತು ಕೇಳಿರಲ್ಲ, ಕುಂತವ್ರಿಗೆ ಒಂದು ಜೋರಾದ ಚಪ್ಪಾಳೆ, ನಮ್ಮ ಮುಂದೆ ಕುಂತವ್ರಿಗೂ ಒಂದು ಚಪ್ಪಾಳೆ, ನಮ್ಮ ಹಿಂದೆ ಕುಂತವ್ರಿಗೆ ಒಂದು ಚಪ್ಪಾಳೆ, ಅಡಿಗೆ ಮಾಡಿದವರಿಗೂ ಒಂದು ಚಪ್ಪಾಳೆ. ಎಲ್ಲರಿಗೂ ಒಟ್ಟಾರೆ ಬಳಗಾನೂರ, ಚಿಕ್ಕೇನಕೊಪ್ಪ ಸುತ್ತಮುತ್ತಲಿನ ಇಂದ ಬಂದಿರುವಂಥ ಎಲ್ಲ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರು ಏನು ಬಂದಿದ್ದಾರೆ ಆ ಜಾತ್ರೆಯಲ್ಲಿ ಭಾಗಿಯಾದವರಿಗೆ ಆದವರಿಗೆ ಆಗ್ತಾ ಇರುವಂಥವರಿಗೆ ಒಮ್ಮೆ ಜೋರಾದ ಚಪ್ಪಾಳೆಯನ್ನು ತಟ್ಟೋಣ. ಆ ಪೂಜ್ಯರ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ 2 ಮಾತು ಹೇಳಿಬಿಡ್ತೀನಿ. ಈ ಸಿದ್ದಯ್ಯ ಪುರಾಣಿಕರವರು ಒಂದು ಮಾತು ಹೇಳ್ತಾರೆ. ಒಂದು ಮಾತು ಏನು ಹೇಳ್ತಾರಂದ್ರೆ, ಕೃಷ್ಣ ಊದಿದ ಕೊಳಲು ಎಲ್ಲಿ ಹೋಯಿತು ಅಂತ ಪ್ರಶ್ನೆ ಮಾಡ್ತಾರೆ. ಕೃಷ್ಣ ಊದಿದ ಕೊಳಲು ಎಲ್ಲಿ ಹೋಯಿತು? ರಾಮನ ಬಿಲ್ಲು ಬಾಣ ಎಲ್ಲಿ ಹೋಯ್ತು? ರಾಮನ ಬಿಲ್ಲು ಎಲ್ಲಿ ಹೋಯ್ತು? ಕೃಷ್ಣನು ಊದಿದ ಕೊಳಲು ಎಲ್ಲಿ ಹೋಯ್ತು? ಬುದ್ಧನ ಭಿಕ್ಷೆ ಪಾತ್ರೆ ಎಲ್ಲಿ ಹೋಯ್ತು? ಸರ್ವಜ್ಞನ ಗಂಡು ಗಂಬಳಿ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಮಾಡ್ತಾರವ್ರು. ರಾಮ ಊದಿದ ಹಿಡಿದ ಬಿಲ್ ಎಲ್ಲಿ ಹೋಯ್ತೋ ಗೊತ್ತಿಲ್ಲ, ಕೃಷ್ಣನ ಊದಿದ ಕೊಳಲು ಎಲ್ಲಿ ಐತೋ ಗೊತ್ತಿಲ್ಲ, ಏನು ಮ್ಯೂಸಿಯಂನಾಗ ಐತೋ ಎಲ್ಲಿ ಐತೋ ಗೊತ್ತಿಲ್ಲ. ಆದ್ರೆ ನಾನು ಅಂತೀನಿ, ಚನ್ನವೀರ ಶರಣರ ತಪಶಕ್ತಿ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ನಿಮ್ಮಲ್ಲಿ ಬಂದ್ರೆ ನೀವೇನು ಅನ್ಕೋಬಾರ್ದು. ಆ ಚನ್ನವೀರ ಶರಣರ ತಪಶಕ್ತಿ ಎಲ್ಲಿಯೂ ಹೋಗಿಲ್ಲ, ಮತ್ತೆ ಶಾಂತವೀರ ಶರಣರ ಮುಖಾಂತರ ನಮ್ಮ ನಾಡಿಗೆ ಸಿಕ್ಕಿದೆ ಅನ್ನುವಂಥ ಖುಷಿ ಒಳಗ ನೀವೆಲ್ಲ ಅಜ್ಜನ ಜಾತ್ರೆಯನ್ನು ಮಾಡಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ನೀವೆಲ್ಲರೂ ಒಂದು ನೆನಪಿಟ್ಕೊಂಡ್ಬಿಡ್ರಿ. ಶ್ರೀಮಠದ ಸಮಸ್ತ ಸದ್ಭಕ್ತರಿಗೆ ಒಂದೇ ಮಾತು ಹೇಳ್ಬಿಡ್ತೀನಿ ನಾನು. ಅಜ್ಜವರು ಬಹಳ ಉದಾರಿಗಳಿದ್ದಾರೆ, ಮಾತೃ ಸ್ವರೂಪಿಗಳಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ, ಅನಾಥ ಮಕ್ಕಳಿಗೆ ಒಟ್ಟಾರೆ ಶಿಕ್ಷಣಕ್ಕೆ ಹೆಚ್ಚು ಆಶ್ರಯವನ್ನು ಕೊಡ್ತಾ ಇದ್ದಾರೆ. ಅನ್ನ, ಅರಿವು, ಆಶ್ರಯ ಈ ಮೂರಕ್ಕೂ ಸಹಿತ ಮುಗಿಲಾದ ಮಠ ಅಂದ್ರೆ ಅದು ನಮ್ಮ ಚಿಕ್ಕೇನಕೊಪ್ಪದ ಚನ್ನವೀರ ಶರಣರ ತಪಶಕ್ತಿಯಿಂದ ನಿರ್ಮಾಣವಾಗಿರುವಂಥ ಬಳಗಾನೂರಿನ ಶ್ರೀಮಠ. ಈ ಮೂರಕ್ಕೂ ಹೆಸರುವಾಸಿ ಅನ್ನೋದನ್ನು ನೀವು ತಿಳ್ಕೊಳ್ರಿ. ಒಂದು ಮಾತು ಹೇಳ್ಬಿಡ್ತೀನಿ, ನೀವೆಲ್ಲ ಗಮನದಲ್ಲಿ ಇಟ್ಕೊಳ್ರಿ. ಒಬ್ಬ ಹುಡುಗಿದ್ದ, ನಾನು ಹೇಳ್ತಿರ್ತೀನಿ ಎಲ್ಲ ಕಡೆ, ಒಬ್ಬ ಹುಡುಗಿದ್ದ. ಆ ಹುಡುಗ ಅವರ ಭಾಗದಲ್ಲಿ ಒಬ್ಬ ಸುಂದರವಾದ ಸತ್ಯವನ್ನು ಹೇಳುವಂತ ಜ್ಯೋತಿಷ್ಕಾರ ಇದ್ದ. ಇದನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿಬಿಡ್ರಿ. ಜ್ಯೋತಿಷ್ಕಾರ ಎಲ್ಲದನ್ನು ಕರೆ ಹೇಳ್ತಿದ್ದವ, ಒಂದು ಸುಳ್ಳು ಹೇಳ್ತಿದ್ದಿಲ್ಲ. ಆದ್ರೂ ಕೆಲವಿಷ್ಟು ಮಂದಿ ನಂಬುತ್ತಿದ್ರು, ಕೆಲವಿಷ್ಟು ಮಂದಿ ನಂಬುತ್ತಿದ್ದಿಲ್ಲ. ಇನ್ನು ಕೆಲವಿಷ್ಟು ಮಂದಿ ಅವ್ರನ್ನ ಪರೀಕ್ಷೆ ಮಾಡಬೇಕು ಅಂತ ಕಾಯ್ತಿರ್ತಾರೆ. ಒಬ್ಬ ಹುಡುಗಂದ, ಈ ಜ್ಯೋತಿಷ್ಗಾರನ ಹವಾ ಎಲ್ಲಾ ಕಡೆ ಆಗೈತಿ, ಎಲ್ಲಾ ಕಡೆ ಹೇಳಕತ್ತಾರ, ಕರೆ ಹೇಳ್ತಾನಂತ, ಸತ್ಯ ಹೇಳ್ತಾನಂತ, ಎಂದೂ ಹುಸಿ ಆಗುದಿಲ್ಲ ಅಂತ ಅವನ ಮಾತು. ಪರೀಕ್ಷೆ ಮಾಡೋಣ ಅಂತ ಹೋದ ಮೇಲೆ ಕೈಯಾಗ ಒಂದು ಗುಬ್ಬಿ ಹಿಡ್ಕೊಂಡು ಹೋದ. ಹೋಗಿ ಕೇಳ್ತಾನೆ ಜ್ಯೋತಿಷ್ಕಾರಿಗೆ, ಜ್ಯೋತಿಷ್ಕಾರ ನಿಮ್ಮ ಹವಾ ಭಾಳ ಆಗೈತಿ, ನೀವು ಎಲ್ಲಾ ಕರೆ ಹೇಳ್ತೀರಂತ, ನನ್ನ ಕೈಯೊಳಗೆ ಏನೈತಿ ಹೇಳ್ರಿ ಅಂದವ. ಜ್ಯೋತಿಷ್ಗಾರ ಆ ಕಡೆ ಈ ಕಡೆ ಪುಸ್ತಕ ತೆಗೆದು ನೋಡಿ ಹೇಳಿದ, ನಿನ್ನ ಕೈಯಾಗ ಗುಬ್ಬಿ ಇತ್ತಮ್ಮ ಅಂದವ. ಅಂದ ತಕ್ಷಣ ಜ್ಯೋತಿಷ್ಗಾರ ಹೇಳೋದು ಅಷ್ಟ ತಡ, ಹುಡುಗ ಬಹಳ ಖುಷಿ ಪಟ್ಟ. ಅರೇ ಬಾಪ್ರೆ, ಕರೆ ಹೇಳಿದ್ನಲ್ಲಿವ ಅಂದ. 100% ಒಪ್ಪಲಿಲ್ಲವ, ಬರೀ 25% ಒಪ್ಪಿದ. ಯಾವಾಗ 25% ಒಪ್ಪಿದ, ಮತ್ತೆ ಮುಂದೆ ಪ್ರಶ್ನೆ ಮಾಡ್ತಾನ ಹುಡುಗ. ನೋಡ್ರಿ ಜ್ಯೋತಿಷ್ಗಾರರ, ನಾ 100% ನಿಮ್ಮನ್ನು ಒಪ್ಪಿಲ್ಲ, 25% ಮಾತ್ರ ಒಪ್ಪಿನಿ, ಇನ್ನೂ 75% ಬಾಕಿ ಐತಿ. ಈಗ 2ನೇ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ರಿ ಅಂದವ. ಏನ್ ಕೇಳು, ಇದು ಕರೀದೈತ ಬೆಳಿದೈತ ಅಂದವ. ಅವಾಗ ಜ್ಯೋತಿಷ್ಗಾರರು ಎಲ್ಲ ತೆಗೆದು ನೋಡಿ ಹೇಳಿದ್ರು, ಇದು ಕರಿ ಗುಬ್ಬಿ ಐತೆ ಅಂದ್ರು. ಹುಡುಗ ಕರೆ ಹೇಳಿದ್ರಲ್ಲ, 50% ಓಕೆ ಅಂತ, ಇನ್ನೂ 50% ಐತಲ್ಲ. ಅವ ಅಂದ, ಈಗ ನಾನು 50% ಓಕೆ ಅಂದಿನ್ರಿ, ಇನ್ನೂ 50% ಅದ. ಈ 50% ಪೂರ್ಣ ಆಗ್ಬೇಕು, 100 ಆಗ್ಬೇಕಂದ್ರೆ ಕೊನೆ ಪ್ರಶ್ನೆ ಐತಿ, ಇದಕ್ಕೆ ಉತ್ತರ ಕೊಟ್ರಿ ಅಂದ್ರೆ ನಾನು ನಿಮ್ಮನ್ನ ನಂಬುತ್ತೀನಿ ಅಂದವ. ಜ್ಯೋತಿಷ್ಗಾರಂದ, 2 ಪ್ರಶ್ನೆಗೆ ಉತ್ತರ ಕೊಟ್ಟಿನಂದ್ರೆ 3ನೇದು ಏನು ದೊಡ್ಡಾಗತ್ತೋ, ಎಲ್ಲ ತಿಳಿದಾವದಿ ನಾ ಅಂದ. ಕೇಳಿದ ಹುಡುಗ, ಈ ಗುಬ್ಬಿ ಬದುಕೈತೆ ಸತ್ತೈತೆ ಅಂದವ. ಜ್ಯೋತಿಷ್ಗಾರ ನೀರ ಇಳಿದು ಬಿಟ್ಟವ್ರಿ ಮಯ್ಯ. ಬದುಕೈತೆ ಅಂದ್ರ ಹಾರಿ ಬಿಡ್ತಾನ, ಬದುಕೈತೆ ಅಂದ್ರ ಹೆಚ್ಚಿಗೆ ಕೊಲ್ತಾನ, ಇನ್ನು ಸತ್ತೈತಿ ಅಂದ್ರ ಹಾರಿ ಬಿಟ್ಟು ಬಿಡ್ತಾನ. ಹೆಂಗ್ ಹೇಳ್ಬೇಕು ಅವ್ ಜ್ಯೋತಿಷ್ಗಾರ? ಬದುಕೈತೆ ಅಂದ್ರ ಅಲ್ಲೇ ಹೆಂಗ್ ಹೆಚ್ಚಿಗೆ ಬಿಡ್ತಾನ, ಸತ್ತು ಹೋಗ್ಬಿಡ್ತೈತೆ. ಇಲ್ಲೋ ಅದು ಸತ್ತೈತೆ ಅಂದ್ರೆ ಹಿಂಗ ಹಾರಿ ಬಿಡ್ತಾನ. ಅವಾಗ ಜ್ಯೋತಿಷ್ಗಾರ ಯೋಚನೆ ಮಾಡಿದ,
ತಮ್ಮ ಇದು ಕೊನೆಯ ಪ್ರಶ್ನೆ ಅಲ್ಲ, ನೀನು 100% ಆಗ್ಬೇಕಲ್ಲ. ನೀನು ಈಗ ಹೇಳಿದಲ್ಲ ಬದುಕೈತೆ ಸತ್ತೈತೆ ಅಂದಿಲ್ಲ, ನಾನು ಹೇಳ್ತೀನಿ ಕೇಳು. ಆ ಗುಪ್ಪಿಯ ಭವಿಷ್ಯ ನಿನ್ನ ಕೈಯಾಗೈತೋ, ಹಾರಿಸಿದ್ರ ಹಾರ್ತದ, ಹಿಚ್ಕಿದ್ರೆ ನಿನ್ನ ಕೈಯೊಳಗ ಸಾಯ್ತದ ಅಂತ ತಿಳ್ಕೊಂಡು ಉತ್ತರ ಕೊಟ್ಟ. ಈ ಮಾತು ನಾ ಯಾಕೆ ಹೇಳ್ತೀನಿ ಅಂದ್ರ, ಈ ಬೆಳಗಾನೂರ ಮಠದ ಭವಿಷ್ಯ ಪೂಜ್ಯರ ಕೈಯೊಳಗಿಲ್ಲ, ನಿಮ್ಮ ಕೈಯೊಳಗೈತಿ. ನೀವೆಲ್ಲ ಹಿಡ್ಕೊಂಡು ಬಂದು ಶಾಂತವೀರ ಶರಣರು ಅನ್ನುವಂಥ ಜ್ಯೋತಿಷ್ಯಗಾರರ ಮುಂದೆ ನಿಂತ್ಕೊಂಡು ಅಪ್ಪವರ ಈ ಮಠ ಇಷ್ಟ ಇರ್ತದ, ಈ ಮಠ ಮುಗಿಲೆತ್ತರ ಏನು ಹಾರ್ತದ, ಬೆಳೀತದ, ಪತಾಕಿ ಹೇಳ್ತದ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅವರು ನಿಮ್ಗೆ ಉತ್ತರ ಒಂದ ಕೊಡ್ತಾರ. ಈ ಮಠದ ಭವಿಷ್ಯ ಬೆಳಗಾನೂರ ಸುತ್ತಮುತ್ತಲ ಚಿಕ್ಕೇನಕೊಪ್ಪದ ಭಕ್ತರ ಕೈಯೊಳಗೈತಿ, ಹೊರತಾಗಿ ನನ್ನ ಕೈಯೊಳಗಿಲ್ಲ ಅಂತ ತಿಳ್ಕೊಂಡು ಉತ್ತರವನ್ನು ಕೊಡ್ತಾರ ಪೂಜ್ಯರು. ಹಾಗಾದ್ರೆ ಈ ಮಠದ ಕೀರ್ತಿಯನ್ನ ಬೆಳಗಿಸೋದು ಸುತ್ತಲಿರುವಂತ ಭಕ್ತರ ಕೈಯೊಳಗದ. ಮಕ್ಕಳನ್ನ ಓದಿಸ್ಲಿಕ್ಕೆ ಅನುಕೂಲವಾಗುವಂತ ವ್ಯವಸ್ಥೆಯನ್ನ ನೀವೆಲ್ಲ ಮಾಡಿದ್ರೆ ನಿಮ್ಮ ಬದುಕು ಸಾರ್ಥಕ. ನಿಮಗಾಗಿ ಗುರುವಾಗಿ ಬಂದಿರುವಂತ ಗುರುಗಳ ಆಶೀರ್ವಾದ ನಿಮ್ಗೆ ಸದಾಕಾಲ ಇರ್ತೈತಿ ಅನ್ನುವಂಥ ಮಾತುಗಳನ್ನ ತಿಳ್ಕೊಂಡು ನೀವೆಲ್ಲ ಬಹಳ ಭಕ್ತಿಯಿಂದ ಶ್ರದ್ಧಾ ಮನೋಭಾವದಿಂದ ಈ ಸೇವೆಯನ್ನು ಸಲ್ಲಿಸ್ರಿ. ನಿಮ್ಮ ಸೇವಾ ಒಂದು ಮಾತು ನೀವೆಲ್ಲ ತಿಳ್ಕೊಂಡು ಬಿಡ್ರಿ, ಈ ವರ್ಷ ಅಷ್ಟ ನಮ್ಮ ಸೇವಾ ಅಲ್ಲ, ಒಂದು ಶಬ್ದ ಮಾಡಿಬಿಡಿ. ನಮ್ಮ ಜೀವ ಇರುವವರೆಗೂ ಸಹಿತ ಬೆಳಗಾನೂರು ಮಠಕ್ಕೆ ನಾವು ಸದಾಕಾಲ ಸನ್ನದ್ಧರು ಅನ್ನುವಂಥ ಭಾವನೆಯೊಳಗೆ ಏನಾದ್ರೂ ನೀವು ಬದುಕಿದ್ರೆ ಒಂದಲ್ಲ ಒಂದು ದಿನ ಮುಂದೆ ನಾಡು ಕಂಡ ಅಪರೂಪದ ಜಾತ್ರೆ ಯಾವುದು ಅಂದ್ರೆ ಅದು ಬೆಳಗಾನೂರದ ಚಿಕ್ಕೇನಕೊಪ್ಪದ ಶರಣರಾಗಿರುವಂತ ಚನ್ನವೀರ ಶರಣರ ಜಾತ್ರೆ ಅದ್ಭುತ ಅನ್ನುವಂಗೆ ಈ ನಾಡಿನಲ್ಲಿ ಗುರುತಿಸಿಕೊಳ್ತದೆ. ಅದಕ್ಕೆಲ್ಲ ನೀವು ಸನ್ನದ್ಧರಾಗಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಶರಣರ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂಥ ಮಾತುಗಳನ್ನು ಹೇಳಿ ಇನ್ನೂ ಹೇಳ್ತಿದ್ದೆ. ಆದ್ರೆ ಇವತ್ತು ಬರೀ ನಂದು 2020 ಮ್ಯಾಚ್, ರನ್ನರ್ ಹೊಡಿಬೇಕು ಇಲ್ಲ ಔಟರ್ ಆಗ್ಬೇಕು. ದಿನ ನಂದು 1 ಡೇ ಮ್ಯಾಚ್ ಇರ್ತಿತ್ತು, ನಾನೇ ಒಬ್ಬ ಬ್ಯಾಟ್ಸ್ಮನ್, ನಾನೇ ಒಬ್ಬವ ಬಾಲ್ ಹೊಡಿಬಹುದು ಬಿಡಬಹುದು ಹಾಗಿತ್ತು. ಆದ್ರೆ ಇವತ್ತು 3-4 ಮಂದಿ ಬ್ಯಾಟ್ಸ್ಮನ್ ಬಂದಾರ, ಅವರು ಹೊಡೆಯವ್ರ, ಅವರು 6 ಹೊಡೆಯವ್ರದಾರ, 4 ಹೊಡೆಯವ್ರದಾರ. ಆದ್ರೆ ಇವತ್ತು ನಾ 1 ಡೇ ಆಡ್ತೀನಿ, ನಾನೋ ಒಬ್ಬ ಆಡ್ತೀನಿ ಅಂದ್ರೆ ಹಿಂದ್ ಕುಂತವ್ರು ತಯಾರಾಗಿರ್ತಾರೆ ಬ್ಯಾಟ್ ಹಿಡ್ಕೊಂಡು. ಅದಕ್ಕೆ ನಂದು 2020 ಮ್ಯಾಚು ನನ್ನ ಮ್ಯಾಚು. ಅದು ನಿಮ್ಗೆ ಖುಷಿ ಕೊಟ್ಟೈತೋ ಬಿಟ್ಟೋಯ್ತೋ ಗೊತ್ತಿಲ್ಲ, ಆದ್ರೆ ನನಗೆ ಖುಷಿ ಏನಂದ್ರೆ ಚನ್ನವೀರ ಶರಣರ ಸನ್ನಿಧಾನದೊಳಗ 9 ದಿನಗಳ ಪರ್ಯಂತರ ಸೇವಾ ಸಲ್ಲಿಸಿನಲ್ಲ ಅನ್ನುವಂಥ ಖುಷಿ. ಅದು ನನ್ನ ಪೂರ್ವ ಜನ್ಮದ ಪುಣ್ಯ ಅನ್ನುವಂಥ ಭಾವನೆಯೊಳಗ ಸೇವೆಯನ್ನು ಸಲ್ಲಿಸಿದ್ದೀನಿ. ನಾನು ಪ್ರವಚನವನ್ನು ಮಾಡುವಂಥ ಸಂದರ್ಭದಲ್ಲಿ ಆಗಲಿ ಯಾರಿಗಾದರೂ ಏನಾರ ಮಾತಾಡಿದ್ರ, ಏನಾರ ಅಂದಿದ್ರ, ಮಾತಿನ ಗದ್ದಲದೊಳಗೆ ಏನಾರ ಮಾತಾಡಿದ್ರ ಅನ್ಯತಾ ಭಾವಿಸ್ಬೇಡ್ರಿ. ನಿಮ್ಮ ಮನೆಯ ಮಗನೇ ಮಾತಾಡ್ಯಾನ ಅನ್ನುವಂಥ ಭಾವನೆಯೊಳಗ ನೀವೆಲ್ಲರೂ ಅರ್ಥೈಸ್ಕೊಳ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಪೂಜ್ಯರ ಆಶೀರ್ವಾದ, ಶಾಂತವೀರ ಶರಣರ ಆಶೀರ್ವಾದ ಸದಾಕಾಲ ನಮ್ಮ ಕಲಾ ಬಳಗದ ಮೇಲೆ ನಮ್ಮ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಈ ಪ್ರವಚನದ ನುಡಿ ನೈವೇದ್ಯವನ್ನ ವೇದಿಕೆಯ ಮೇಲೆ ಕುಳಿತಿರುವಂಥ ಎಲ್ಲ ಪರಮ ಪೂಜ್ಯರು ಪಾದಕರ್ಪಣ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾರೆ. ಯಾರು? ಶಿವಲಿಂಗ ಶಾಸ್ತ್ರೀಜಿಯವರು ನೋಡ್ರಿ, ಅವರೂ ಸಹಿತ ನಾಡು ಕಂಡ ಅಪರೂಪದ ಸಂಘಟನೆಗಾರರಲ್ಲಿ ಒಬ್ರು. ಅಂದ್ರೆ ನಮ್ಮ ಈ ಭಾಗದ ಎಲ್ಲ ಮಠಮಾನ್ಯಗಳು ಯಾರನ್ನು ಬಯಸ್ತಾವು ಸಂಘಟನೆ ಮಾಡಕ್ಕಂದ್ರೆ ನಮ್ಮ ಸಿದ್ದಾಪುರದ ಶಿವಲಿಂಗ ಶಾಸ್ತ್ರಿಗಳನ್ನ ಬಯಸ್ತಾರೆ. ಅದಕ್ಕೆ ತಾವೆಲ್ಲ ಒಂದು ಜೋರು ಕೈ ಮೇಲೆ ಮಾಡಿ ಅವ್ರಿಗೆ ವಿಶೇಷ ಚಪ್ಪಾಳೆಯನ್ನು ತಟ್ಟಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಅವರು ಸಹಿತ ನಿರಂತರವಾಗಿ ಶ್ರೀಮಠಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಳ್ಳಿಗಳಿಗೆ ಹೋಗಿ ಇಷ್ಟೆಲ್ಲ ಜನ ಸೇರ್ಲಿಕ್ಕೆ ಕಾರಣ ಅವ್ರ ಪರಿಶ್ರಮನೂ ಇದೆ ಅನ್ನುವಂಥ ಮಾತನ್ನ ಅವ್ರ ಮುಖಾಂತರ ಚನ್ನವೀರಜ್ಜವರು ಇವ್ರಿಗೆ ಆಶೀರ್ವಾದ ಮಾಡಿ ನೀ ಭಕ್ತರನ್ನ ಕರ್ಕೊಂಬರಕ್ಕ ನೀ ಸಂಘಟನೆ ಮಾಡಬೇಕು ಅಂತ ತಿಳ್ಕೊಂಡು ಶಾಂತವೀರ ಶರಣರು ಚನ್ನವೀರ ಶರಣರ ಆಶೀರ್ವಾದ ಮಾಡಿದ್ದಾರೆ. ಅದರಂತೆ ಅವರು ಸಹಿತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಪ್ರೀತಿ ಬಾಂಧವ್ಯ ಸದಾಕಾಲ ಶ್ರೀಮಠದಲ್ಲಿ ಸೇವೆಯನ್ನು ಸಲ್ಲಿಸುವ ಭಾಗ್ಯವನ್ನು ಅವರಿಗೂ ಸಹಿತ ಕರುಣಿಸಲಿ ಅನ್ನುವಂಥ ಮಾತನ್ನು ಹೇಳಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡುತ್ತಾರೆ. ನಮ್ಮ HB ಯಲಬುರ್ಗಾ ಗುರುಗಳು, ನಿವೃತ್ತ ಪ್ರಾಚಾರ್ಯರು ದಯವಿಟ್ಟು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು. ನಿಮ್ಮ ಜೋರಾದ ಒಂದು ಚಪ್ಪಾಳೆ ತಟ್ಟೋದ್ರ ಮೂಲಕವಾಗಿ ಆತ್ಮೀಯ ಬಂಧುಗಳೇ, ಈ 31ನೇ ವರ್ಷದ ಈ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ
9 ದಿನಗಳ ಕಾಲ ಆಧ್ಯಾತ್ಮಿಕ ಪ್ರವಚನವನ್ನು ನಮ್ಮ ಪರಮ ಪೂಜ್ಯ ಶಿವಕುಮಾರ್ ಮಹಾಸ್ವಾಮೀಜಿ ಹಿರೇಮಠ್ ಬಾಳುಟಿಗೆ ಅವರು ಬಹಳ ಅತ್ಯಂತ ಒಬ್ಬೊಬ್ಬ ಶರಣರನ್ನೇ ನಿಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಬಹುಶಃ ಅವರ ನಿತ್ಯ ಪ್ರವಚನದ ನುಡಿಗಳಲ್ಲಿ ಒಂದು ಮಾತು ಹೇಳ್ಕೊಂತ ಬಂದಿದ್ದಾರೆ. ನದಿಯ ನೀರು ನದಿಗಲ್ಲ, ವೃಕ್ಷದ ಫಲ ವೃಕ್ಷಕ್ಕಲ್ಲ. ನದಿಯ ನೀರು ನದಿಗಲ್ಲ, ವೃಕ್ಷದ ಫಲ ವೃಕ್ಷಕ್ಕಲ್ಲ. ಶರಣನ ಬದುಕು ಶರಣನಿಗಾಗಿ ಅಲ್ಲ, ಅದು ನಾಡಿನ ಕಲ್ಯಾಣಕ್ಕಾಗಿ. ಹಂಗ ಚನ್ನವೀರ ಮಹಾಶರಣರ ಬದುಕು ಈ ಜಗತ್ತಿನ ಒಳಿತಿಗಾಗಿ ಎನ್ನುವಂಥ ಮಾತನ್ನ ಪ್ರತಿ ಮಾತಿನಲ್ಲಿ ಅವರು ಹೇಳ್ಕೊಂಡು ಬಂದವರಾಗಿದ್ದಾರೆ. ನಿಜವಾಗಲೂ ನಮ್ಮ ಜಾತ್ರಾ ಕಾರ್ಯಕ್ರಮದ ಅಂಗವಾಗಿ 9 ದಿನಗಳ ಕಾಲ ನಮ್ಮ ಶ್ರೀಮಠದ ನಮ್ಮೆಲ್ಲ ಶರಣ ಬಳಗಕ್ಕೆ ಅತ್ಯಂತ ಹೃದಯಕ್ಕೆ ಮುಟ್ಟುವ ಹಾಗೆ 2 ಮಾತುಗಳನ್ನು ಅವರ ಆಶೀರ್ವಚನ ರೂಪದಲ್ಲಿ ಪ್ರವಚನವನ್ನು ನೀಡಿದ್ದಾರೆ. ಅಂತ ಪರಮ ಪೂಜ್ಯರಿಗೆ ನಮ್ಮ ಜಾತ್ರಾ ಮಹೋತ್ಸವದ ಪರವಾಗಿ, ನಮ್ಮ ಶರಣ ಬಳಗದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡೋದ್ರ ಮೂಲಕವಾಗಿ ಅವರಿಗೆ ನಿಮ್ಮ ಜೋರಾದ ಒಂದು ಚಪ್ಪಾಳೆಯನ್ನು ಕೊಡಿ. ಆಮೇಲೆ ನಮ್ಮ ಗವಾಯಿಗಳು ಶರಣಬಸವ ಕುಮಾರ ಸ್ವಾಮೀಜಿ ಸೋಮನಾಳ್ ಬಹಳ ಒಳ್ಳೆ ಮಧುರ ಕಂಠದಿಂದ 9 ದಿನಗಳ ಕಾಲ ಸಂಗೀತ ಸೇವೆಯನ್ನು ಮಾಡಿದ್ದಾರೆ. ಅವರು ಕೂಡ ಇದು ಮಠ ನಂದು ಅನ್ನುವ ಭಾವನೆಯಿಂದ ಇಲ್ಲಿ ಬಹಳ ಸುಂದರವಾಗಿ ಸೇವೆಯನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಜಾತ್ರಾ ಮಹೋತ್ಸವದ ಪರವಾಗಿ, ಶರಣ ಬಳಗದ ಪರವಾಗಿ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಅವರಿಗೆ ನಿಮ್ಮದೊಂದು ಚಪ್ಪಾಳೆಯನ್ನು ಕೊಡಿ. ಆಮೇಲೆ ನಮ್ಮ ತಬಲಾ ವಾದಕರು ಪಂಚಾಕ್ಷರಿ ಹುಗಾರು ಬಹಳ ಉತ್ತಮವಾಗಿರುವಂಥ ಕಠಿಣವಾಗಿರುವಂಥ ಚರ್ಮ ವಿದ್ಯೆಯನ್ನು ಅವರೆಲ್ಲ ಕರಗತವಾಗಿ ಮಾಡಿಕೊಂಡವರು. ಅವರಿಗೆ ತಕ್ಕ ಹಾಗೆ ತಬಲಾ ಸಾಥ್ ನೀಡಿದ ಪಂಚಾಕ್ಷರಿ ಹುಗಾರ್ ಅವರಿಗೆ ಶ್ರೀಮಠದ ಪರವಾಗಿ, ಜಾತ್ರಾ ಮಹೋತ್ಸವದ ಪರವಾಗಿ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಈಗ ಪರಮ ಪೂಜ್ಯರಿಗೆ ಈ ಜಾತ್ರಾ ಮಹೋತ್ಸವದ ಪರವಾಗಿ 9 ದಿನಗಳ ಕಾಲ ನಮ್ಮೆಲ್ಲರಿಗೆ ಅನುಭವದ ಅಮೃತವನ್ನು ಉಣಬಡಿಸಿದ ಪರಮ ಪೂಜ್ಯರಿಗೆ ಜಾತ್ರಾ ಮಹೋತ್ಸವದ ಶ್ರೀಮಠದ ಈ ಗೌರವ ಸಮರ್ಪಣೆಯನ್ನು ಎಲ್ಲ ಶರಣ ಬಳಗದ ಪರವಾಗಿ ನಮ್ಮ ರಬಕವಿಯ ಪರಮ ಪೂಜ್ಯರು ಅವರಿಗೆ ಶಾಲು ಹಾಕಿ ಮಾಲೆಯನ್ನು ಹಾಕಿ ಅವರಿಗೆಲ್ಲ ಜಾತ್ರಾ ಮಹೋತ್ಸವದ ಎಲ್ಲ ಶರಣ ಬಳಗದ ಪರವಾಗಿ ಪರಮ ಪೂಜ್ಯರು ಗೌರವಿಸಬೇಕು. ಅದರ ಜೊತೆಗೆ ನಮ್ಮ ಹಡಗಲಿಯ ಶ್ರೀಗಳು, ನಮ್ಮ ಅಪ್ಪ ಶಿವಶಾಂತಿಯರಪ್ಪರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಿಮಗೆ ಖುಷಿ ಅನಿಸಿದ್ರೆ ದಿನ ಏನು ಹಗಲಲ್ಲಿ ಹೇಳಂಗಲ್ಲ, ನಾನು ನಿಮಗೆ ಹೇಳಿ ಹೊರಿಸಬೇಕು. ಪರಮ ಪೂಜ್ಯ ಬೋರ್ಟ್ಗಿ ಹಿರೇಮಠದ ಶಿವಕುಮಾರ್ ಮಹಾಸ್ವಾಮೀಜಿ ಅವರಿಗೆ ಈಗ 31ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂಥ ಪ್ರವಚನದ ಮಹಾಮಂಗಲದ ಇಂದು ಆ ಪರಮ ಪೂಜ್ಯರಿಗೆ ಶ್ರೀಮಠದ ಶ್ರೀಗಳು ಹಾಗೂ ರಬಕವಿಯ ಶ್ರೀಗಳು, ಅದೇ ರೀತಿಯಾಗಿ ಹಡಗಲಿಯ ಪರಮ ಪೂಜ್ಯರು ಈಗ ಗೌರವ ಸಮರ್ಪಣೆ ಮಾಡಿದ್ದಾರೆ. ಈಗ ಸುಂದರವಾಗಿ ಸಂಗೀತ ಸೇವೆಯನ್ನು ಮಾಡಿರುವಂತಹ ಶರಣಬಸವ ಕುಮಾರ ಸ್ವಾಮಿ ಸಾಕಿನ್ ಸೋಮನಾಥ್, ಅದೇ ರೀತಿಯಾಗಿ ತಬಲಾ ಸಾಥ್ ನೀಡಿದ ಪಂಚಾಕ್ಷರಿ ಹುಗಾರ್ ಅವರಿಗೆ, ಉಭಯ ಕಲಾವಿದರಿಗೆ ಈಗ ಗೌರವ ಶ್ರೀರಕ್ಷೆ. ವೇದಿಕೆ ಮೇಲಿರುವಂಥ ಎಲ್ಲ ಪೂಜ್ಯರ ಅಮೃತ ಹಸ್ತದಿಂದ ನಿಮ್ಮ ಜೋರಾದ ಚಪ್ಪಾಳೆ ಬರಲಿ ನೋಡೋಣ. ಜಗದ್ಗುರು ಗವಿಸಿದ್ದೇಶ್ವರ ಮಹಾರಾಜ್ ಕಿ, ಚನ್ನವೀರ ಶರಣರ ಮಹಾರಾಜ್ ಕಿ. ಈಗ ಉಭಯ ಕಲಾವಿದರಿಗೆ ಕೂಡ ಈಗ ಗೌರವ ಶ್ರೀರಕ್ಷೆಯನ್ನ ಪರಮ ಪೂಜ್ಯರು ದಯಪಾಲಿಸಿದ್ದಾರೆ. ಆ ಉಭಯ ಕಲಾವಿದರ ಬದುಕು ಇನ್ನೂ ಈ ನಾಡಿನ ಮೂಲೆ ಮೂಲೆಗಳಲ್ಲಿ ಅವರ ಕಲೆ ಬೆಳಕಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಅದೇ ರೀತಿಯಾಗಿ ನಮ್ಮ ಶ್ರೀಮಠದ
ಆಡಳಿತಾಧಿಕಾರಿಗಳಾಗಿರುವಂಥ HP ಯಲಬುರ್ಗಿ ಸರ್ ನಿವೃತ್ತ ಪ್ರಾಚಾರ್ಯರು, ಅವರಿಗೂ ಕೂಡ ಶ್ರೀಮಠದಿಂದ ಗೌರವ ಸಮರ್ಪಣೆ. ಜಗದ್ಗುರು ಗವಿಸಿದ್ದೇಶ್ವರ ಮಹಾರಾಜ್ ಕಿ, ಚನ್ನವೀರ ಶರಣರ ಮಹಾರಾಜ್ ಕಿ, ಇಷ್ಟ ಹೇಳಿದ್ರು ಸುಮ್ಮನ ಕುಂತವ್ರಿ ಮಹಾರಾಜ್ ಕಿ. ಈಗ ಭರತನಾಟ್ಯ ಕಾರ್ಯಕ್ರಮ ನಿಮಿಷಾಂಬ ಜ್ಯೋತಿಶ್ರೀ ನಾಟ್ಯ ಅಕಾಡೆಮಿ ರಿ ಗಜೇಂದ್ರಗಢ ಗದಗ್ ಕಲಾ ತಂಡದಿಂದ ಈಗ ಭರತನಾಟ್ಯ ಕಾರ್ಯಕ್ರಮ ನಡೀತದೆ. ಆ ಕಲಾವಿದರನ್ನ ನಿಮ್ಮ ಜೋರಾದ ಚಪ್ಪಾಳೆ ತಟ್ಟುವುದ್ರ ಮೂಲಕವಾಗಿ ನಾವೆಲ್ಲ ವೇದಿಕೆಗೆ ಬರಮಾಡಿಕೊಳ್ಳೋಣ. ನಿಮಿಷಾಂಬ ಜ್ಯೋತಿಶ್ರೀ ನಾಟ್ಯ ಅಕಾಡೆಮಿ ರಿ ಗಜೇಂದ್ರಗಢ ಹಾಗೂ ಗದಗ್ ಕಲಾ ತಂಡದವರಿಂದ ಬೇಗನೆ ಈಗ ಅಪ್ಪವ್ರ ಅಪ್ಪಣೆ ಮೇರೆಗೆ ಸಮೀಕ್ಷಾ ಕಳ್ಕಣ್ಣವರು, ಸಣ್ಣ ಬಾಲಕಿದ್ದಾಳೆ, ಅಪ್ಪವ್ರ ಅಪ್ಪಣೆ ಮಾಡಿದ್ದಾರೆ. ಸಮೀಕ್ಷಾ ಕಳ್ಕಣ್ಣವರು ಸಾಕಿನ ನೆರೆಗಲ್, ಆ ಬಾಲಕಿ ಸಮೀಕ್ಷಾ ಭರತನಾಟ್ಯ ಆದ ಮೇಲೆ ನಮ್ಮ ನಿಮಿಷಾಂಬ ಜ್ಯೋತಿಶ್ರೀ ನಾಟ್ಯ ಅಕಾಡೆಮಿ ಕಲಾ ತಂಡದವರಿಂದ ಆ ಕಾರ್ಯಕ್ರಮ ಮುಂದುವರಿತಾ ಇದೆ. ಕುಮಾರಿ ಸಮೀಕ್ಷಾ ಕಳ್ಕಣ್ಣವರ ಸಾಕಿನ ನೆರೆಗಲ್ ಅವರಿಗೆ ಅಪ್ಪನ ಆಶೀರ್ವಾದ ಸದಾ ಕಾಲಗಿರಲಿ ಅಂತ ಹಾರೈಸ್ತಾ, ದೇವಸಮುದ್ರದಿಂದ 22 ಕ್ವಿಂಟಲ್ ಅಕ್ಕಿ ಮತ್ತು ಸಾವಿರಾರು ರೊಟ್ಟಿಗಳನ್ನು ತೆಗೆದುಕೊಂಡು ಶ್ರೀಮಠಕ್ಕೆ ಬಂದಿದ್ದಾರೆ. ನಮ್ಮ ದೇವಸಮುದ್ರದ ಎಲ್ಲ ಶರಣ ಬಳಗಕ್ಕೆ ನಿಮ್ಮ ಈಗ ರಘುಕವಿಯ ಪರಮ ಪೂಜ್ಯರು, ಶ್ರೀಮಠದ ಪೂಜ್ಯರು ಹಾಗೂ ಹೂವಿನ ಹಡಗಲಿಯ ಪರಮ ಪೂಜ್ಯರು ಆ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಕರುಣಿಸಿರುವಂಥ ಗುರುಮಾತೆಯರಿಗೆ ಶಾಲು ಮಾಲೆಯನ್ನು ಹಾಕಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದ್ದಾರೆ. ಈಗ ಮುಂದಿನ ಕಾರ್ಯಕ್ರಮ ಈ ಪ್ರವಚನದ ಮಹಾಮಂಗಲದ ಸಮ್ಮುಖವನ್ನು ಕರುಣಿಸಿದ ಪರಮ ಪೂಜ್ಯ